ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಥಾ ಪ್ರಕಾರವಾಗಿ ಗುರುವಾರ ಇದ್ದಂತ ನಮ್ಮ ಕ್ಲಾಸ್ ಇವತ್ತು ಬುಧವಾರ ಆಗ್ತಿದೆ. ಕಾರಣಾಂತರಗಳಿಂದ ಕೆಲವೊಂದು ಕ್ಲಾಸ್ಗಳಿಗೆ ಅಡ್ಡಿ ಆಗ್ಬಾರ್ದು ಅಂತ ಕೆಲವೊಂದು ಪ್ಲಾನ್ ಚೇಂಜ್ ಮಾಡಿದ್ದೀವಿ. ಅದರಿಂದ ನಿಮ್ಮೆಲ್ರಿಗೂ ಅನುಕೂಲವಾಗ್ತಿದ್ಯಾ? ಓಕೆನಾ? ಕಷ್ಟ ಏನಿಲ್ವಾ? ಏನಿಲ್ಲ ಅದೇ ಓಕೆ 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 ಏನಿಲ್ಲ ಬ್ರದರ್, ಏನಿಲ್ಲ. ಓಕೆ ನಮಗೇನು ತೊಂದ್ರೆ ಇಲ್ಲ ಪಾಪ, ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ನಾವೇನು ಕೇಳ್ತೀವಿ ಪಾಪ. ನನಗೆ ಪ್ರಾಬ್ಲಮ್ ಇಲ್ಲ. ನಮ್ದು ಗುರುವಾರ ಒಂದು ಕ್ಲಾಸ್ ಇದೆ. ಅದ್ರಿಂದ ಗುರುವಾರದಕ್ಕೋಸ್ಕರ ಶುಕ್ರವಾರ ಮಾಡಿದೆ. ಬಟ್ ಶುಕ್ರವಾರ ಏನಾಯ್ತು ಅಂದ್ರೆ ನನ್ನ ಆಫೀಸ್ ಕೆಲಸಗಳಿಂದ ಸ್ವಲ್ಪ ಆಗ್ಲಿಲ್ಲ. ಸೊ ಅದಕ್ಕೆ ಬುಧವಾರ ಅಂತ ಚೇಂಜ್ ಮಾಡಿ ಕೇಳಿಸಿದೀನಿ. ಓಕೆ, ಸರಿ. ಇರ್ಲಿ. ಸೊ ದೇವರ ಕೃಪೆ ನಮ್ಗೆ. ಕ್ರಿಸ್ತನ ಸರಸರೇ, ಈ ಒಂದು ಸಮಯದಲ್ಲಿ ನಾವು ನೋಡ್ತಿರುವಂತ ಒಂದು ಪಾಠ ನಿನ್ನ ರಾಜ್ಯ ಬರಲೇನುವಂತ 3ನೇ ಸಂಪುಟದಲ್ಲಿ ಮುಂದುವರೆದಂತ ಒಂದು ಪಾಠವನ್ನ ನೋಡ್ತಾ ಇದೀವಿ. ಎಷ್ಟನೇ ಭಾಗ ನೋಡ್ಬೇಕಾಗಿದೆ? 78 48 78 48. ಓಕೆ, ಪುಟ ಯಾವ ಪುಟದಲ್ಲಿ ಇದೀವಿ? 88 ಪ್ಯಾರಾ ಸೆಕೆಂಡ್. ಇದನ್ನ ಬರ್ತೀನಿ. 88 ಅಂದ್ರೆ ಪೇಜ್ ನಂಬರ್ 64 ಇಲ್ವಾ ನಾವು? ಅದೇ ನಮ್ಮ ಕರ್ತನು ತನ್ನ ಸೇವಾ ಕಾಲದಲ್ಲಿ ಬ್ರದರ್ ಅದು 88 ಪುಟ ಅಲ್ಲಿಗೆ ಬಿಟ್ಟಿದೀವಿ ಬ್ರದರ್. ಪ್ರಕಟಣೆ 18:2 ಬಿಟ್ಟಿದೀವಿ. ವೆರಿ ಗುಡ್. 88ನೇ ಪುಟದಲ್ಲಿ ಬಿಟ್ಟಿದ್ವಿ, ಅಂದ್ರೆ 88 ಪೇಜ್ ನಂಬರ್ ಅಲ್ಲೇ ಬಿಟ್ಟಿದ್ವಿ. ಓಕೆ, ಇಂದಿನ ಒಂದು ಪಾಠದಲ್ಲಿ ನೋಡಿದಂತ ವಿಷಯಗಳು ನೆನಪಿದೆಯಾ? ಏನು ಪಾಠಗಳನ್ನ ಇಂದಿನ ಒಂದು ಇದ್ರಲ್ಲಿ ನೋಡಿದ್ವಿ ನಾವು? ಯಾವ ವಿಷಯದ ಬಗ್ಗೆ ನೋಡ್ತಾ ಇದ್ವಿ? ಕಪಟಿಗಳು ಶಾಸ್ತ್ರಗಳ ಶಾಸ್ತ್ರ ಪರಿಚಯಗಳ ಬೋಧನೆ ಕುರಿತು ಇದಿತ್ತು ಬ್ರದರ್ ಪಾಠ. ಮತ್ತು ತಪ್ಪಾದ ಬೋಧನೆಗಳು ಅವರು ಕೇಳಬಾರ್ದು ಅನ್ನುವಂಥದ್ದು, ಅದರ ಬಗ್ಗೆ ಪಾಠ ಮಾಡಿದ್ರು ಬ್ರದರ್ ಮೊನ್ನೆ. ಓಕೆ, ಸೊ ಹಾಗಾಗಿ ಇವತ್ತು ನಾವು ನೋಡಕ್ ಹೋಗ್ತಿರುವಂತ ಒಂದು ಭಾಗ, ಅದು ನಮ್ಮನ್ನ ಪವರ್ ಪಾಯಿಂಟ್ ಸ್ವಲ್ಪ ಓಪನ್ ಆಗಿ ಡಿಲೇ ಆಗ್ತಿದೆ. ಇರ್ಲಿ. ಸೊ ನಾವು ಈ ಸಮಯದಲ್ಲಿ ನೋಡ್ಬೇಕಾಗಿರುವಂತ ಒಂದು 48ನೇ ಭಾಗ. ಇದಕ್ಕೆ ಮುಂಚಿತವಾಗಿ ನಾವು ನೋಡಿದಂತ ಕೆಲವು ವಿಷಯಗಳಂತ ನೋಡ್ಬೇಕಾದ್ರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಒಂದು ಮಹಾ ಬಾಬಿಲೋನ್ ಅಂದ್ರೆ ಈ ವಾಣಿಜ್ಯ ವರ್ಗದವರು, ಅದರ ಒಂದು ಸಮಯದ ಅಂತ್ಯವನ್ನ ಯಹೂದ್ಯರ ಕಾಲದ ಒಂದು ಸಮಯಕ್ಕೆ ಮತ್ತು ಸುವಾರ್ಥ ಯುಗದ ಸಮಯಕ್ಕೆ ಇರುವಂತ ಒಂದು ಸಮಾನಾಂತರಗಳು ಏನು ಅನ್ನೋ ವಿಷಯವನ್ನು ಕೂಡ ಸಹೋದರಲ್ಲಿ ಮಾತಾಡ್ತಾರೆ. ವಿಶೇಷವಾಗಿ ಅಲ್ಲಿ ನಡೆದಂತ ಆ ಸುಗ್ಗಿ, ಯಹೂದ್ಯರ ಸುಗ್ಗಿ ಅಂತ ಹೇಳಿದಾಗ ಅದು ಸರಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಆರಂಭವಾಗಿ ಸುಮಾರು AD 36 ವರೆಗೂ ಇದ್ದಂತ ಒಂದು ಸಮಯ. ಸುಮಾರು 7 ವರ್ಷಗಳ ಕಾಲ ಕೃಪೆಯ ಸಮಯ ಇದ್ದಿರ್ಬೋದು. ಅಂದ್ರೆ ಯೇಸು ಕ್ರಿಸ್ತನು AD 29 ಏನ್ ಮಾಡ್ತಾರೆ, ಕಾನ್ಸಿಕ್ರೇಟ್ ಮಾಡಿದಾಗ ಅಲ್ಲಿಂದ AD 36 ವರೆಗೂ ಆ ಒಂದು ಕೃಪೆಯ ಸಮಯ ಅಲ್ಲಿ ಕೊಡಲ್ಪಟ್ಟಿತ್ತು. ಹಾಗೆ ಆ ಒಂದು 3.5 ವರ್ಷ ಯೇಸು ಕ್ರಿಸ್ತನು ಸುವಾರ್ತೆ ಸಾರಿದಾದ್ಮೇಲೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅಲ್ಲಿಂದ ಈಚೆಗೆ ಅವ್ರು ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ, ಆ ಇಸ್ರೇಲ್ ಜನರನ್ನ ಮತ್ತೆ ದೇವರ ಸನ್ನಿಧಿಗೆ ಸೇರಿಸುವಂತ ಕೆಲಸದಲ್ಲಿ ಅವರು ಅದಕ್ಕೆ ಕೊಟ್ಟಂತ ಒಂದು ಪ್ರಾಮುಖ್ಯತೆ, ಒಂದು ಎಷ್ಟರ ಮಟ್ಟಿಗೆ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ ತಗೊಂಡಾಗ ನಮ್ಗೆ ತುಂಬಾ ಒಂದು ಆಶ್ಚರ್ಯವಾದ ಸಂಗತಿಗಳನ್ನ ನೋಡ್ಬೋದು. ಏನು ಅಂತಹ ಆಶ್ಚರ್ಯ ಸಂಗತಿಗಳಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿವರೆಗೂ ಯಾವುದೇ ಪ್ರವಾದಿಗಳು ಮಾಡದಿರಂತ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ, ಯಾವುದೇ ಪ್ರವಾದಿಗಳು ಮಾತಾಡದ ವಿಷಯಗಳನ್ನ ಮಾತಾಡಿದ್ದಾರೆ. ಆತನು ಹೇಳಿದಂತ ವಿಷಯಗಳಿರ್ಬೋದು, ಆತನು ಮಾಡಿದಂತ ಕಾರ್ಯಗಳಿರ್ಬೋದು, ಎಲ್ಲ ಕೂಡ ತುಂಬಾ ಸ್ಪಷ್ಟವಾಗಿ ಕಾಣಿಸ್ಕೊಂಡ್ರು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಬೋಧನೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನನ್ನೇ ನಿರಾಕರಿಸಿದಂತ ಒಂದು ಸನ್ನಿವೇಶಗಳನ್ನ ನಾವು ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ನೋಡ್ತೀವಿ. ಎಂಟೈರ್ ಇಸ್ರೇಲ್ ಜನಾಂಗ, ವಿಶೇಷವಾಗಿ ಅಲ್ಲಿರುವಂತ ಆಡಳಿತ ವರ್ಗ ಇರ್ಬೋದು, ಧಾರ್ಮಿಕ ಮತ್ತು ರಾಜಕೀಯ ವರ್ಗದವರು, ಈ ಸಾಮಾನ್ಯ ಜನರು ಆತನ ಅಕ್ಸೆಪ್ಟ್ ಮಾಡ್ತಾರೆ. ಈಗ ಅಪೊಸ್ತಲರ ಯಾರಪ್ಪ ಅಂತ ನೋಡ್ರೆ ಅವರೆಲ್ಲ ಸಾಮಾನ್ಯ ಜನ ಸಮುದಾಯದವರು. ಅವ್ರು ಯಾವುದೇ ಒಂದು ರಾಜಕೀಯ ವಿಷಯಗಳಲ್ಲಿ ಇರ್ಲಿಲ್ಲ ಅನ್ನೋದು ನಮ್ಗೆ ಮುಖ್ಯವಾದ ವಿಷಯ. ಬಟ್
ಈ ಧಾರ್ಮಿಕವಾಗಿ ಮತ್ತೆ ಒಂದು ರಾಜಕೀಯವಾಗಿ ಮತ್ತೆ ಒಂದು ಈ ಬಿಸ್ನೆಸ್ ನೋಡ್ರಿ, ಈ ಸಿಸ್ಟಮ್ 3 ಸಿಸ್ಟಮ್ ಏನಾಗುತ್ತೆ ಅಂದ್ರೆ ಯೇಸುಕ್ರಿಸ್ತನಿಗೆ ಅಪೋಸಿಟ್ ಆಗಿರುತ್ತೆ ಅವಾಗ. ಈಗ ಬಿಸ್ನೆಸ್ ಅಂತ ಹೇಳಿದಾಗ ಅವರ ವ್ಯಾಪಾರಕ್ಕೆ ಯೇಸುಕ್ರಿಸ್ತನ ಒಂದು ಬೋಧನೆ ಅಡ್ಡಿ ಆಗ್ತಾ ಇತ್ತು. ಮತ್ತೆ ಅಲ್ಲಿ ರಾಜಕೀಯ ಒಂದು ವ್ಯವಸ್ಥೆಗೆ ಯೇಸುಕ್ರಿಸ್ತನ ಬೋಧನೆ ಅಡ್ಡಿ ಆಗ್ತಾ ಇತ್ತು. ಮತ್ತೆ ಅಲ್ಲಿರುವಂತ ಧಾರ್ಮಿಕ ವಿಷಯಗಳಿಗೆ ಯೇಸುಕ್ರಿಸ್ತನ ಬೋಧನೆ ಅಡ್ಡಿ ಆಗ್ತಾ ಇತ್ತು. ಇದು ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ಹಾಗಾಗಿ ಯೇಸುಕ್ರಿಸ್ತನ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಅವ್ರು ರಿಜೆಕ್ಟ್ ಮಾಡಿರೋದನ್ನ ನಾವು ನೋಡ್ತೀವಿ. ಯೇಸುಕ್ರಿಸ್ತ ನಾವು ಹೇಳಿದಂತ ಮಾತುಗಳನ್ನ ಕೂಡ ನೋಡ್ತೀವಿ. ಕೋಳಿ ಯೆರೂಸಲೇಮೇ ಯೆರೂಸಲೇಮೇ ಅಲ್ವಾ, ಕೋಳಿ ತನ್ನ ಮರಿಗಳನ್ನ ಆ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರಿನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಳ್ಳುವವಳೆ, ಕೋಳಿ ತನ್ನ ಮರಿಗಳ ರೆಕ್ಕೆಗಳ ಕೆಳಗೆ ಕುಡಿಸುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದು ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದ್ರೆ ನಿಮಗೆ ಮನಸ್ಸಿಲ್ಲದೆ ಹೋಯ್ತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಅಂತ ವಿಷಯವನ್ನ ಹೇಳ್ತಾರೆ. ಈ ಆಲಯವು ಬರಿದಾಗಿ ಬಿಟ್ಟಿದೆ ಅನ್ನುವಂತ ವಿಷಯವನ್ನ ಕೂಡ ನಾವು ಇವತ್ತು ಮುಂದಿನ ಭಾಗದಲ್ಲಿ ನೋಡ್ತೀವಿ. ಅದಾದ ನಂತರ ಅದೇ ಒಂದು ವಿಷಯಕ್ಕೆ ಪ್ಯಾರಲಲ್ ಸಮಾನಾಂತರವಾದಂತ ವಿಷಯ ಏನಪ್ಪಾ ಅಂದ್ರೆ ನಾವು ಗಮನಿಸಬೇಕಾಗಿರೋದು ಸುವಾರ್ಥ ಯುಗದ ಸುಗ್ಗಿ. ಸುವಾರ್ಥ 2 ಸುಗ್ಗಿ ಇದೆ ಅಲ್ವಾ? ಒಟ್ಟು ಎಷ್ಟು ಸುಗ್ಗಿ ಇದೆ? 2 ಸುಗ್ಗಿ. ಒಂದ್ ದೇವಜಾರದ ಒಂದ್ ಸುವಾರ್ಥ. ಒಟ್ಟು ಸುಗ್ಗಿ ಎಷ್ಟು ಸುಗ್ಗಿ ಇದೆ? ಒಟ್ಟು ಮೂರ್ ಇದೆ ರೀ. ಈಗ ಎರಡನೇ ಚಾಲು ಇದೆ. ಈಗ ನಡೀತಾ ಇರೋದು 2ನೇದು. ಸೊ 3ನೇದು ಯಾವಾಗ ನಡೆಯುತ್ತೆ? ದೇವ್ರ ರಾಜ್ಯದಲ್ಲಿ ರಾಜ್ಯ 1000 ವರ್ಷದ ಆಳ್ವಿಕೆ. ಅಂತ್ಯದಲ್ಲಿ ನಡೆಯುವಂತ ವಿಷಯ. ಓಕೆ, ಈಗ ಈ 2 ಸುಗ್ಗಿಗಳು ಅಲ್ವಾ, ಇದರಲ್ಲಿ ನಾವು ಅಂತ್ಯದ ಒಂದು ಸರಿ, ಈ 2ನೇ ಸುಗ್ಗಿಯ ಒಂದು ಅಂತ್ಯ ಭಾಗದಲ್ಲಿ ನಾವಿದೀವಿ, ಕರೆಕ್ಟ್ ಅಲ್ವಾ? ಹಾಗಂತ ನೋಡ್ಬೇಕಾದ್ರೆ ಈ ಸುಗ್ಗಿ ಮೊದಲನೇ ಸುಗ್ಗಿ ಅಂದ್ರೆ ಸುವಾರ್ಥ ಅಂದ್ರೆ ಯಹೂದಿಯ ಸುಗ್ಗಿಗೆ ಒಂದು ಪ್ಯಾರಲ್ ಆಗಿರುವಂತ ವಿಷಯವನ್ನ ಸಹೋದರ ಏನ್ ಮಾಡ್ತಾರೆ ಇಲ್ಲಿ ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ಏನಪ್ಪಾ ಅಂದ್ರೆ 1878 ಅಲ್ವಾ, 1878 ಎಲ್ಲಿಂದ ಇದ್ ಮಾಡೋದಂದ್ರೆ ಆ 3.5 ವರ್ಷವನ್ನ ಅಲ್ಲಿಗೆ 1874ಗೆ ಅಲ್ಲಿ ಅಪ್ಲೈ ಮಾಡಿ ನೋಡುದು, ಕರೆಕ್ಟ್ ಅಲ್ವಾ? 1874ಗೆ ಅಪ್ಲೈ ಮಾಡಿ ನೋಡಿದಾಗ ಅದೆಲ್ಲಪ್ಪ ಬಂತು ಅಂದ್ರೆ 1878ಕ್ಕೆ ಬಂತು. ಇದು ಕೂಡ ನಿಮ್ಗೆ ನಾನು ಒಂದು ವಿಷಯಗಳನ್ನ ಹೇಳ್ದೆ, ನೀವು ಎಷ್ಟು ಜನ ಅದನ್ನ ಸ್ಟಡಿ ಮಾಡಿದ್ರು ಗೊತ್ತಿಲ್ಲ ಅಲ್ವಾ? ಯಾವ ವಿಷಯ ಅಂತ ನೋಡಿದಾಗ ಸಮಾನಾಂತರವಾದಂತ ವಿಷಯ, ಯಹೂದ್ಯರ 2 ಪಟ್ಟು ಅನ್ನೋಂಥ ವಿಷಯವನ್ನ ಹೇಳ್ದೆ. ಅದು ನಿಮ್ಗೆ ಅರ್ಥವಾಗಿದ್ರು ಓಕೆ, ಇಲ್ದೇ ಇದ್ರು ಪರವಾಗಿಲ್ಲ, ಮುಂದಿನ ವಿಷಯಗಳನ್ನ ಅದನ್ನ ಸ್ಟಡಿ ಮಾಡಿದ್ರೆ ಅಂದ್ರೆ 1845 ಪ್ಲಸ್ 1845 ಅದು 1914ಗೆ ಬಂದೇನಾಗುತ್ತೆ, ಅಂತ್ಯವಾಗುತ್ತೆ ಅನ್ನೋಂಥ ವಿಷಯವನ್ನ ನೋಡಿ, ರೈಟ್ ಅಲ್ವಾ? ನೆನಪಿರ್ಬೇಕು ನಿಮ್ಗೆ ಆ ಪಾಯಿಂಟ್. ಈ 2 ವಿಷಯಗಳನ್ನ ಕೂಡ ನಾವೇನ್ ಮಾಡಿದ್ವಿ ನೋಡಿದ್ವಿ. ಹಾಗಿರ್ಬೇಕಾದ್ರೆ 1878 ಅಲ್ಲಿ ಆ ಒಂದು ವಿಷಯ ಏನಾಯ್ತಂದ್ರೆ ಈ ಬಾಬಿಲೋನ್ ದೇವ್ರೇನ್ ಮಾಡಿದ್ರು, ರಿಜೆಕ್ಟ್ ಮಾಡಿದ್ರು. ರಿಜೆಕ್ಷನ್ ಅಂತ ಹೇಳಿದಾಗ ಯಾವ ಒಂದು ವಿಷಯದ ಮೇಲೆ, ಯಾವ ಒಂದು ಕಾರಣದಿಂದ ನೋಡ್ಬೇಕಾದ್ರೆ ನೋಡ್ರಿ, ಒಂದ್ ವೇಳೆ ಈ ಗೋಧಿ ಮತ್ತು ಹಣಜಿನ ತಗೊಂಡಾಗ ಹುಟ್ಬೇಕಾದ್ರೇನೆ ಏನಾಗುತ್ತೆ, ಈ ಹಣಜಿಯಾಗಿ ಇರುತ್ತೆ, ಅದು ಬೆಳಿಬೇಕಾದ್ರೆ ಗೋಧಿಯಾಗಿರುತ್ತೆ. ಆದ್ರೆ ದೇವರ ವಿಷಯಗಳು ಬಂದಾಗ ಆಗಲ್ಲ. ಒಂದಲ್ಲ ಒಂದು ಸಮಯದಲ್ಲಿ ಹಣಜಿ ವರ್ಗದವರು, ಹಣಜಿಯ ರೀತಿಯಲ್ಲಿ ಹಣಜಿ ಅಂದ್ರೆ ಯಾವ ಈ ಒಂದು ಹೆಸರು ಕ್ರೈಸ್ತ ಇಲ್ಲವೇ ದೇವರ ಬೋಧನೆ ವಿರುದ್ಧವಾಗಿರುವಂತ ಎಲ್ಲಾ ಒಂದು ಕ್ರೈಸ್ತ ವರ್ಗದವರಿಗೆ ಯಾರು ಒಳಪಟ್ಟಿರ್ತಾರೋ ಒಂದಲ್ಲ ಒಂದು ದಿನ ಅವರು ಅದನ್ನ ಅಗೇನೆಸ್ಟ್ ಮಾಡಿ, ನೀವು ಹೇಳ್ತಾರೆ ತಪ್ಪು ಅಂತ ಹೇಳಿದಾಗ ಅವ್ರು ಯಾವ ವರ್ಗದವ್ರು ಬಂದ್ಬಿಡ್ತಾರೆ ಅಂದ್ರೆ ಗೋಧಿ ವರ್ಗದವ್ರು ಆಗ್ಬಿಡ್ತಾರೆ. ಹಾಗಂತ ಒಂದಲ್ಲ ಒಂದಿನ ಈ ಒಂದು ಜನರು ಇಲ್ಲಿಂದ ತಪ್ಪಿಗೆ ಆಪೋಸಿಟ್ ಆಗಿ ಬರ್ತಾರಂತ ವೆಯ್ಟ್ ಮಾಡಿ ನೋಡಿದ್ರೆ ಅಲ್ಲಿ ಯಾರು ಬರೋರೇ ಇಲ್ಲ, ತುಂಬಾ ಕಡಿಮೆ ಸೆಲೆಕ್ಷನ್ ಅಷ್ಟೇ. ಅಲ್ಲಿ ಇಲ್ಲಿ ಆಯ್ಕೆ ಮಾಡ್ಬೋದು ದೇವ್ರ ಮಕ್ಳು. ನೋಡಿ ಇವತ್ತು ನಾವು ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಇದೆಯಲ್ಲ ಇವತ್ತು ನಾವು ಹೇಳ್ತಿರೋದು ಸತ್ಯ ಅಂದ್ಮೇಲೆ, ಈ ಸತ್ಯ ಹೇಗಿದಂದ್ರೆ ಹಲವಾರು ಜನರು ಕ್ರೈಸ್ತರು ಮಾತಾಡುವಂತ ವಿಷಯಕ್ಕೆ ಆಪೋಸಿಟ್ ಆಗಿದೆ. ಆದ್ರೂ ಕೂಡ ನಾವ್ ಹೇಳ್ತಿರೋದೇ ಸುಳ್ಳು ಅಂತ ಅವ್ರು ಹೇಳ್ತಾರೆ ಹೊರತು ಅವ್ರು ಹೇಳೋದು ಸರಿ ಅಂತಾನೆ ಅವ್ರು ಒಪ್ಕೊಳ್ತಾರೆ. ಹಾಗಿರ್ಬೇಕಾದ್ರೆ ದೇವ್ರ ಏನ್ ಮಾಡಿದ್ರು, ಇದು ನಡೆದಿರುವಂತ ವಿಷಯ ಏನಪ್ಪಾ ಅಂದ್ರೆ 1878 ದೇವ್ರ ಈ ಜನನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ರು, ಕರೆಕ್ಟ್ ಅಲ್ವಾ? ಸೊ ರಿಜೆಕ್ಟ್ ಮಾಡಿದಂತ ವಿಷಯ ಏನಪ್ಪಾ ಅಂದ್ರೆ ಯಾವ ರೀತಿಯಲ್ಲಿ ಆ ಒಂದು ಪರಿಸೇಯರು, ಸದ್ದುಕಾಯರು, ಶಾಸ್ತ್ರಿಗಳು ಇವರನ್ನ ಏನ್ ಮಾಡ್ತಾರೆ, ಕಪಟಿಗಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಗದರಿಸೋ ರೀತಿಯಲ್ಲಿ ಇವತ್ತಿರುವಂತ ಹೆಸರು ಕ್ರೈಸ್ತರು ಹೇಗಾಗಿದ್ದಾರೆ ಅಂದ್ರೆ ಆ ಒಂದು ಕಪಟತನದಲ್ಲಿ ಇದಾರೆ ಅನ್ನೋದು ವಿಷಯವನ್ನ ಅಲ್ವಾ? ನಾಟಕ ಮಾಡ್ಕೊಂಡು ವೇಷ ಹಾಕೊಂಡು ಜನರ ಮುಂದೆ
ಜನರ ಮುಂದೆ ಏನ್ ಮಾಡ್ತಾರೆ, ನಟನೆ ಮಾಡ್ಕೊಂಡು ಈ ರೀತಿಯಾದಂತ ಒಂದು ಘಟನೆನ ನಾವು ಇವತ್ತು ಅನೇಕ ವಿಷಯಗಳಲ್ಲಿ ನೋಡ್ಬೋದು. ಅದರಿಂದ ಈ ಒಂದು ಯಹೂದ್ಯರ ಪ್ಯಾರಲ್ ಮತ್ತೆ ಸುವಾರ್ತೆ ಯುಗದ ಪ್ಯಾರಲ್ ನಾವು ಕೊನೆಯ ಒಂದು ಭಾಗದಲ್ಲಿ ಪ್ರಕಟಣೆ 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಬಿದ್ದಲು ಬಿದ್ದಲು ಬಾಬೆಲ್ ಎಂಬ ಮಹಾನಗರಿ ಬಿದ್ದಲು, ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಲು ಎಂಬ ಸಂದೇಶ ಹೊರಡುತ್ತದೆ ಅನ್ನುವಂತ ರೀತಿಯಲ್ಲಿ ಆ ಬಾಬಿಲೋನ್ ಬೀಳುವಂತ ಒಂದು ವಿಷಯವನ್ನು ಕೂಡ ನಾವು ಏನ್ ಮಾಡ್ತೀವಿ ಇಲ್ಲಿ ನೋಡ್ತಾ ಇದ್ವಿ ಅಲ್ವಾ. ಬಾಬಿಲೋನ್ ಒಂದು ಬೀಳುವಿಕೆ ಕ್ರಮೇಣ ಆರಂಭವಾಯ್ತು. ಅಲ್ಲಿಂದ ಈಚೆಗೆ ಏನ್ ಮಾಡೋಣ, ಮುಂದಿನ ಒಂದು ಪಾಠಗಳನ್ನ ನಾವು ಇವತ್ತು ಕಂಟಿನ್ಯೂ ಮಾಡೋಣ. ಪಾರ್ಟ್ 48 ಅಲ್ಲಿ. ಸೊ ಮುಂದುವರ್ಸೋಣ ಭಾಗವನ್ನು. ಪತನ, ಪಿಡುಗುಗಳು ಮತ್ತು ನಾಶನ ಮುಂತಾದವುಗಳು ಸಾಂಕೇತಿಕ ಬಾಬೆಲಿನ ಮೇಲೆ ಬರುವುದೆಂದು ಮುಂತಿಳಿಸಲಾಗಿದೆ. ಯಾವುದರಲ್ಲಿ ಆಪತ್ತು ಮತ್ತು ರಾಷ್ಟ್ರೀಯ ನಾಶನಗಳು ಶಾರೀರಿಕ ಇಸ್ರಾಯೇಲರ ಮೇಲೆ ಬಂತು. ಅದು ಆ ದೇಶದ ಸಂಪೂರ್ಣ ಪರಾಭವದೊಡನೆ ಕ್ರಿಸ್ತ ಶಕ 70ರಲ್ಲಿ ಮುಕ್ತಾಯಗೊಂಡಿದೆ ಮತ್ತು ಪತನದ ಅವಧಿ ಕೂಡ ಅನುಗುಣವಾಗಿದೆ. ನಮ್ಮ ಕರ್ತನು ಆ ಸಮಯದಿಂದ ಕ್ರಿಸ್ತ ಶಕ 33ರಿಂದ ಕ್ರಿಸ್ತ ಶಕ 70ರವರೆಗೆ 36 ವರ್ಷದವರೆಗೂ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ, ಮತ್ತಾಯ 23:38 ಎಂದು ಹೇಳುತ್ತಾನೆ. ಅದರಂತೆ 1878ನೇ ಏಪ್ರಿಲ್ನಿಂದ 1914 ಅಕ್ಟೋಬರ್ ವರೆಗೆ 36.5 ವರ್ಷಗಳು ದೇವರು ಬಾಬೆಲ್ ಎಂದು ಕರೆಯುವ ಜನರು ಕ್ರೈಸ್ತ ಪ್ರಪಂಚ ಎಂದು ಕರೆಯುವುದು ಅಳೆದು ಹೋಗಲು ಪ್ರಾರಂಭಿಸುತ್ತದೆ ಎಂದು ಈಗಾಗಲೇ ಪ್ರವಾದನೆಯಿಂದ ತೋರಿಸಲಾಗಿದೆ. ಬ್ರದರ್. ಓಕೆ, ಥ್ಯಾಂಕ್ ಯು. ಕೃಷ್ಣಲಪಿ ಅವರೇ, ಈ ಒಂದು ನಾಶ ಅಂದ್ರೆ ಈ ಒಂದು ಏನಪ್ಪಾ ಬಾಬಿಲೋನ್ನ ಬೀಳುವಿಕೆ ಅಂತ ತಗೊಂಡಾಗ ಇಲ್ಲಿ ಮಾತಾಡಿದಂತ ಅನೇಕ ಸಾಂಕೇತಿಕ ವಿಷಯಗಳನ್ನ ನಾವು ನೋಡ್ಬೋದು. ಬಿದ್ದಲು ಅಲ್ವಾ, ಅದನ್ನ ನಾಶನದ ಬಗ್ಗೆ ಇರುವಂತ ಮುಂತಿಳಿಸುವಂತ ಹಲವಾರು ವಿಷಯಗಳಿರ್ಬೋದು. ಇದು ಅದೇ ರೀತಿಯಾಗಿ ನಾವು ನೋಡಿದ ಒಂದು ಯಹೂದ್ಯರ ಒಂದು ಘಟನೆಗೆ ನಾ ಏನ್ ಮಾಡೋಣ, ರಿಟರ್ನ್ ಹೋಗ್ಬಿಡೋಣ. ಯಹೂದ್ಯರ ಒಂದು ಕಾಲದಲ್ಲಿ ಏನಾಯ್ತು ಒಂದು ಹಿಸ್ಟಾರಿಕಲ್ ಒಂದು ವಿಷಯವನ್ನ ನೋಡೋಣ. ಕ್ರಿಸ್ತಲಪಿ ಸರಸರಿ ಅಲ್ಲಿ ನಡೆದಿರುವಂತ ಘಟನೆ ಎಲ್ಲ ಕೂಡ ಹಾಗೆ ಏನೋ ನಡೀತು, ದೇವರು ಅದನ್ನ ಬರ್ತಿದ್ದಾರೆ ಅಂತಲ್ಲ, ಎಲ್ಲವೂ ಕೂಡ ದೇವರು ಮುಂತಿಳಿಸಿದ ಪ್ರಕಾರವೇ ನಡೀತು. ಇಟ್ಸ್ ಆಲ್ ಪ್ರೀ ಪ್ಲಾನ್ಡ್ ಆಫ್ ಗಾಡ್. ದೇವರ ಮಹೋನ್ನತ ಸಂಕಲ್ಪ ಅದು. ಏನಪ್ಪಾ ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಇಸ್ರೇಲ್ನ ಆಯ್ಕೆ ಮಾಡೋದಿರ್ಬೋದು, ಇಸ್ರೇಲ್ನ ದೇವರು ಕರೆತರೋದಿರ್ಬೋದು, ಇಸ್ರೇಲ್ನ ಒಂದು ದೇಶವಾಗಿ ಸ್ಥಾಪನೆ ಮಾಡೋದಿರ್ಬೋದು, ಇಸ್ರೇಲ್ ಮತ್ತೆ ಕ್ರಿಸ್ತನನ್ನು ಅಂಗೀಕರಿಸದೆ ಹೋಗುವಂತ ವಿಷಯಗಳಿರ್ಬೋದು, ಇಸ್ರೇಲ್ ಮತ್ತೆ ನಾಶನಕ್ಕೆ ಒಳಪಟ್ಟಿರುವಂತ ವಿಷಯ ಇರ್ಬೋದು. ಇದೆಲ್ಲ ಕೂಡ ಪ್ರವಾದನೆಗಳಲ್ಲಿ ಮೊದಲೇ ಮುಂತಿಳಿಸಲ್ಪಟ್ಟಂತ ವಿಷಯ. ಸೊ ಯಾವ ರೀತಿ ಮುಂತಿಳಿಸಲ್ಪಟ್ಟಿತೋ ಅದೇ ರೀತಿಯ ವಿಷಯಗಳು ಕೂಡ ಏನಾಯ್ತು ನಡೀತು. ಇಲ್ಲಿ ಬಾಬಿಲೋನಿನ ಒಂದು ಅವನತಿ, ಅದರ ಬೀಳುವಿಕೆನ ಅರ್ಥ ಮಾಡ್ಕೊಬೇಕಾದ್ರೆ ನಾವು ಮೊದಲು ಯಾವ್ದನ್ನ ಅರ್ಥ ಮಾಡ್ಕೊಬೇಕಂದ್ರೆ, ಯಹೂದ್ಯರ ಇಸ್ರೇಲ್ ನಿಜವಾದ ಮಾಂಸಿಕವಾದ ಇಸ್ರೇಲ್ ರಾಜ್ಯವಲ್ಲ ಇದ್ರಲ್ಲ, ಅವರ ಒಂದು ಬೀಳ್ವಿಕೆ, ಒಂದು ಕ್ರಿಸ್ತ ಶಕ 70ರಲ್ಲಿ ನಡೆದಂತ ಘಟನೆಗಳ ಕೂಡ ಅರ್ಥ ಮಾಡ್ಕೊಂಡು ನಾವು ಈಗಾಗಲೇ ನಿಮ್ಗೆ ತಿಳಿದಂತ ವಿಷಯ ಏನಪ್ಪಾ ಅಂದ್ರೆ, AD 33 ಅದ್ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮರಣದ ವಿಷಯವನ್ನು ನೋಡ್ತೀವಿ. ಅಲ್ಲಿಂದ ಈಚೆಗೆ ಆ 3.5 ವರ್ಷ ಅವರಿಗೆ ಕೃಪೆಯ ಕೊಡಲ್ಪಟ್ಟಿತ್ತು. ಆ ಕೃಪೆಯ ಕೊಟ್ಟಾದ್ಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಳಿದಂತ ಮಾತು ಏನಾಯ್ತು ಅಂದ್ರೆ ಅಲ್ಲಿ ನೆರವೇರುವಂತ ಒಂದು ವಿಷಯವನ್ನು ನೋಡ್ತೀವಿ. ಏನೋ ನೋಡ್ತೀವಿ ಅಂದ್ರೆ, ಅಲ್ಲಿ ನೋಡುವಂತ ಒಂದು ವಾಕ್ಯ ಮತ್ತೆ ಏನೋ 23ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನಾವು ಏನಪ್ಪಾ ಗಮನಿಸ್ತೀವಿ ಅಂದ್ರೆ, ಆದ್ರೆ ನಿಮಗೆ ಮನವಿಲ್ಲದೆ ಹೋಯಿತು, ನೋಡಿರಿ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಅಂತ ಒಂದು ವಿಷಯ ಹೇಳ್ತಾರೆ. ಈಗಿನಿಂದ ಕರ್ತನ ಹೆಸರು ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲ ಅಂತ ಏನ್ ಮಾಡ್ತಿದೆ ನೋಡ್ರಿ. ಆ ವಾಕ್ಯದ ಒಂದು ಅರ್ಥ ನೋಡ್ರಿ, ಒಳ ಅರ್ಥ ಎಷ್ಟು ಸ್ಪಷ್ಟವಾಗಿದೆ. ಕ್ರಿಸ್ತನ ಪ್ರಿಯ ಕರ್ತನಾದ ಯೇಸು ಕ್ರಿಸ್ತನನ್ನ ಅವತ್ತು ಶಿಲುಬೆಯಲ್ಲಿ ಹಾಕಿದಷ್ಟೇ, ಮತ್ತೆ ಯೇಸು ಕ್ರಿಸ್ತನ ಬಗ್ಗೆ ಸಂದೇಶಗಳಿರ್ಬೋದು, ಉಪದೇಶಗಳಿರ್ಬೋದು, ಆತನ ಯೋಜನೆಗಳಿರ್ಬೋದು, ದೈವಿಕ ಯೋಜನೆಗಳ ಕುರಿತಾದ ಸತ್ಯಾಂಶಗಳಿರ್ಬೋದು, ಯಾವುದೂ ಕೂಡ ಇಸ್ರೇಲ್ ಜನರಿಗೆ ತಿಳಿಸಲ್ಪಡಲಿಲ್ಲ. ಅಂದ್ರೆ ಅದಕ್ಕೆ ಬದಲಾಗಿ ಆಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ಆ ಒಂದು ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿ ಹೇಳಿದಂತ ಮಾತಿದೆಯಲ್ಲ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಅನ್ನೋಂಥ ವಿಷಯ ಎಲ್ಲಿವರೆಗೂ ಇತ್ತು ಅಂದ್ರೆ, AD 33 ಇಂದ 70 AD ವರೆಗೂ ಇತ್ತು. ಕ್ರಿಸ್ತಶಕ 33ರಿಂದ ಕ್ರಿಸ್ತಶಕ 70ರವರೆಗೆ. ಈ ಕ್ರಿಸ್ತಶಕ 33ರಿಂದ ಕ್ರಿಸ್ತಶಕ 70ರವರೆಗೆ ಇರುವಂತ ಕಾಲಾವಧಿ ಏನಪ್ಪಾ ಅಂದ್ರೆ 36.5 ವರ್ಷ ಅಲ್ವಾ. 36.5 years ಏನಾಯ್ತು ಅಂದ್ರೆ, ಆ ಒಂದು ಆಲಯವು ಬರಿದಾಗಿತ್ತು. ಯಾವ ಅರ್ಥದಲ್ಲಿ ಅಂದ್ರೆ, ಒಂದು ಮಾಂಸಿಕವಾದ ಆಲಯ ಅವರ ಬಳಿಯಲ್ಲಿ ಇತ್ತು. ಆ ಮಾಂಸಿಕವಾದ ಆಲಯವನ್ನ ಏನ್ ಮಾಡ್ತಿದ್ರು, ಪ್ರತಿದಿನ ಹೋಗಿ ಆರಾಧನೆಗಳು, ಯಾಜಕರು ಈ ಕೆಲಸಗಳನ್ನ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತೇ ಇದೆಯಲ್ಲ,
ಸ್ನಾನಿಕನ ಯೋಹಾನನ ತಂದೆ ಒಬ್ಬ ಯಾಜಕರಾಗಿದ್ರು, ಅವ್ರು ಕೂಡ ಅಲ್ಲಿ ಸೇವೆ ಮಾಡಿದ್ರು ಕೂಡ. ಅದಾದ ನಂತರ ತುಂಬಾ ಯಾಜಕ ವರ್ಗದವರು ಅಲ್ಲಿ ಸೇವೆ ಮಾಡ್ತಾರೆ. ಯೇಸು ಕ್ರಿಸ್ತನ ಕಾಲದಲ್ಲಿ ಪ್ರಧಾನ ಯಾಜಕ ಇದ್ರು ಕೂಡ, ಅನ್ನ ಕಾಯಪ್ಪ ಅವರೆಲ್ಲ ನೋಡ್ತೀವಿ. ಇವರೆಲ್ಲ ಏನ್ ಕೆಲಸಗಳು, ಏನಕ್ಕೋಸ್ಕರ ಪ್ರಧಾನ ಯಾಜಕನಂತ ಆಯ್ಕೆ ಮಾಡಿರೋದು ಅಂದ್ರೆ ದೇವಾಲಯದಲ್ಲಿ ದೇವರ ಕೆಲಸವನ್ನು ಮಾಡೋದಕ್ಕೆ, ಅದನ್ನ ಸರಿಯಾಗಿ ಮಾಡ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ಅವ್ರ ಕೈಲಿ ಇತ್ತು. ಹಾಗಂತ ನೋಡ್ಬೇಕಾದ್ರೆ ದೇವರ ಒಂದು ಆಲಯದಲ್ಲಿ ಇಲ್ಲಿವರೆಗೂ ನಡೀತಿರುವಂತ ಬಲಿನ ದೇವರು ಅಂಗೀಕರಿಸ್ತಾರಂತ ನಂಬಿಕೆ ಅವ್ರಿಗಿತ್ತು. ಹೌದು, ಖಂಡಿತವಾಗ್ಲೂ ಅದು ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲೂ ಕೂಡ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣವನ್ನು ಹೊಂದುವವರೆಗೆ ಏನಾಯ್ತು, ದೇವ್ರು ಖಂಡಿತವಾಗ್ಲೂ ಅದನ್ನ ಒಂದ್ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿರ್ಬಹುದು. ಆದ್ರೆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಮರಣ ಹೊಂದಿದ್ಮೇಲೆ ಅವರ ಸಂಪೂರ್ಣ ಬಲಿಗಳು, ಅವ್ರು ಮಾಡುವಂತ ಪ್ರತಿಯೊಂದು ದೇವರಿಗಂತ ಮಾಡಿದಂತ ಹಳೆ ಒಡಂಬಡಿಕೆಯಲ್ಲಿ ದೇವರು ನೇಮಿಸಿದ ಆಚರಣೆಗಳು, ಹಬ್ಬ, ಪ್ರತಿಯೊಂದನ್ನ ದೇವ್ರೇನ್ ಮಾಡಿದ್ರು, ಅಸಹ್ಯವಾಯ್ತು. ದೇವ್ರು ಅದನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತೇ ಇದೆ, ಎಷ್ಟೊಂದು ಹಬ್ಬಗಳಿತ್ತು ಅಲ್ವಾ. ಇಸ್ರೇಲ್ ಜನರು ಮಾಡಿದಂತ ನಾನಾ ತರಹದ ಹಬ್ಬಗಳಿರ್ಬೋದು, ಅವ್ರು ಕೊಡುವಂತ ಬಲಿಗಳಿರ್ಬೋದು, ಇದೆಲ್ಲ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ನೋಡಿದಾಗ ತುಂಬಾ ಶ್ರೇಷ್ಠವಾಗಿ ಮಾತಾಡಲ್ಪಟ್ಟಿದೆ. ತುಂಬಾ ಪ್ರಾಮುಖ್ಯತೆ ಇದೆ ಅದಕ್ಕೆ, ಅದನ್ನ ಮಾಡ್ಲೇಬೇಕು ಕಡ್ಡಾಯವಾಗಿ. ಆದ್ರೆ ಯಾವಾಗ ಯೇಸು ಕ್ರಿಸ್ತನ ಮರಣದ ನಂತರ ಇಸ್ರೇಲ್ ಜನರು ಆ ಆಲಯದಲ್ಲಿ ಮಾಡುವಂತ ಯಾವುದೇ ವಿಷಯ, ಅದು ದೇವರು ಏನ್ ಮಾಡಿಲ್ಲ, ಅಕ್ಸೆಪ್ಟ್ ಮಾಡ್ಲಿಲ್ಲ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ದೇವರ ತೇಜಸ್ಸು ಅಲ್ಲಿ ಇರ್ಲಿಲ್ಲ. ದೇವರ ತೇಜಸ್ಸು, ದೇವರ ಒಂದು ಆ ಒಂದು ಕೃಪೆ, ದೇವರ ಕರುಣೆ ಆ ಆಲಯದಲ್ಲಿ ನೋಡಿ ಪ್ರಾರ್ಥನೆ ಮಾಡಿದಾಗ ನೀವು ಈ ಪ್ರಾರ್ಥನೆ ಆಲಿಸಿ ಅಂತ ಸಾಲಮೋನ್ ಮಾಡಿದಂತ ಪ್ರಾರ್ಥನೆಗೆ ಅನುಗುಣವಾಗಿ ದೇವರು ಅಲ್ಲಿ ಇದ್ರ ಗಮನ ಕೊಡ್ತಿದ್ರ ಅಂದ್ರೆ ಇಲ್ವೇ ಇಲ್ಲ. ದೇವರಿಲ್ಲ ಅಂದ್ಮೇಲೆ ಈ ಆಲಯ ಏನಾಗಿದೆ, ಬರಿದಾಗಿ ಬಿಟ್ಟಿದೆ. ಕರೆಕ್ಟ್ ಅಲ್ವಾ. ಅವರಿಗೆ ಲಿಟ್ರಲ್ ಆಗಿ ಮಾತಾಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಅದು ಲಿಟ್ರಲ್ ಆಗಿರುವಂತ ವಿಷಯ. ಅವ್ರು ಕಟ್ಟಿದಂತ ಆಲಯದಲ್ಲಿ ಅವ್ರು ಮಾಡಿದಂತ ಆಚರಣೆಗಳು, ಬಲಿಗಳು, ಇದನ್ನ ದೇವರು ರಿಜೆಕ್ಟ್ ಮಾಡಿದ್ರು. ಇದೇ ಅರ್ಥದಲ್ಲಿ ಅಲ್ಲಿ ಮಾತಾಡಿದ ವಿಷಯ ನೋಡ್ರಿ. ಎಷ್ಟು ಅರ್ಥಗರ್ಭಿತವಾಗಿ ಕರ್ತನಾದ ಯೇಸು ಕ್ರಿಸ್ತನ ಈ ಮಾತನ್ನ ಹೇಳಿದ್ರು ಕೂಡ ಆ ಕಾಲದ ಒಂದು ಇಸ್ರೇಲ್ ಜನರು ಸದಸ್ಯರು ಈ ಮಾತಿನ ಅರ್ಥವನ್ನ ತಿಳ್ಕೊಂಡೇ ಇಲ್ಲ. ವಾಕ್ಯವನ್ನು ಕೂಡ ಒಂದ್ಸರಿ ಓದ್ಬಿಡೋಣ. ಮತ್ತೇನು ಸುವಾರ್ತೆ 23ನೇ ಅಧ್ಯಾಯ 37ರಿಂದ 39ರವರೆಗೆ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯೋಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲಿಸಿದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಅಲ್ವರ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಕ್ರಿಸ್ತನ ಪ್ರೀತಿಯ ಸರಸರಿದೆ, ಇದೇ ಒಂದು ಮಾತು ಇಲ್ಲಿ ಬರಿದಾಗಿ ಬಿಟ್ಟಿದೆ ಅನ್ನೋ ವಿಷಯ ಹೇಳಿದಾಗ ಈ ಒಂದು ವಾಕ್ಯ ಎಲ್ಲಿ ಅನ್ವಯವಾಯ್ತು ಅಂದ್ರೆ AD 33 ಇಂದ AD 70 ವರೆಗೆ ಇದ್ದಂತ ವಿಷಯ. ಯಾಕೆ AD 33 ಇಂದ AD 70 ವರೆಗೆ ಅದನ್ನ ತಗೊಳ್ಬೇಕು? ಯಾಕೆ ಅದಾದ ನಂತರ ತಗೊಳಕ್ಕಾಗಲ್ಲ, ಅದ್ ಮುಂಚೆ ತಗೊಳಕ್ಕಾಗಲ್ಲ? ಯಾಕೆಂದ್ರೆ AD 33ಗಿಂತ ಮುಂಚೆ ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ಮರಣ ಹೊಂದಿರ್ಲಿಲ್ಲ. ಅಲ್ಲಿವರೆಗೂ ಧರ್ಮಶಾಸ್ತ್ರವಾದ ವಿಷಯಗಳನ್ನ ಅದು ಶಿಲುಬೆಯಲ್ಲಿ ಹಾಕಿ ಸಂಪೂರ್ಣವಾಗಿ ಅದನ್ನ ಅಂತ್ಯ ಮಾಡಕ್ಕೆ ಸಾಧ್ಯತೆ ಇರಲಿಲ್ಲ. ಶಿಲುಬೆಯಲ್ಲೇ ಅದನ್ನ ಅಂತ್ಯ ಮಾಡ್ಬೇಕಾಯ್ತು. ಅಲ್ಲಿವರೆಗೆ ಅದರ ಒಂದು ಪ್ರಾಮುಖ್ಯತೆ ಇದ್ದಿರಬಹುದು ದೇವರ ದೃಷ್ಟಿಯಲ್ಲಿ. ಆದ್ರೆ AD 33 ಆದ್ಮೇಲೆ ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ಮರಣ ಹೊಂದಿದ್ಮೇಲೆ ಧರ್ಮಶಾಸ್ತ್ರ ಏನಾಯ್ತು? ಇನ್ನು ಮುಂದೆ ಧರ್ಮಶಾಸ್ತ್ರದಿಂದ ಯಾವುದೇ ಆಚರಣೆ ವಿಚಾರಗಳಿಂದ ಯಾವುದೇ ಪ್ರಯೋಜನಗಳಿಲ್ಲ. ಯಾಕಂದ್ರೆ ಕ್ರಿಸ್ತನು ಬಲಿಯಾಗಾಯ್ತು, ನಿಜವಾದ ಬಲಿ ಬಂದಾಯ್ತು. ಸಾಂಕೇತಿಕವಾಗಿದ್ದಂತ ಎಲ್ಲಾ ಬಲಿ ಯೇಸು ಕ್ರಿಸ್ತನ ಮುಂತುಳಿಸ್ತಾ ಇದ್ರು. ನಿಜವಾದ ಬಲಿ ಅಲ್ಲಿ ಸ್ಯಾಕ್ರಿಫೈಸ್ ಆದ್ಮೇಲೆ ಅದಾದ ನಂತರ ಯಾವುದೇ ಒಂದು ದೇವರ ಕಾರ್ಯಗಳಲ್ಲಿ ಮಾಡ್ತಿದ್ದಂತ ಆಲಯದಲ್ಲಿ ಮಾಡಿದಂತ ವಿಷಯಕ್ಕೆ ದೇವರು ಪ್ರಾಮುಖ್ಯತೆ ಕೊಡಕ್ಕೆ ಸಾಧ್ಯತೆನೇ ಇಲ್ಲ ಈ ಪ್ರವಾದನೆಗಳ ಪ್ರಕಾರ. ಮತ್ತೆ AD 70 ವರೆಗೂ ಏನಪ್ಪಾ ಅಂದ್ರೆ AD 70 ವರೆಗೂ ಮಾತ್ರ ಆಲಯ ಇತ್ತು ಅಲ್ಲಿ. ಅದಾದ ನಂತರ ಆಲಯವನೇ ಇರ್ಲಿಲ್ಲ. ಇಸ್ರೇಲ್ ಜನರೇ ಇರ್ಲಿಲ್ಲ. ಅವ್ರು ಬಲಿ ಮಾಡಕ್ಕೆ, ಬಲಿಗಳನ್ನ ಸಲ್ಲಿಸೋದಕ್ಕೆ ಏನೂ ಇರ್ಲಿಲ್ಲ. ಯಾಕಂದ್ರೆ ಆಲಯವನ್ನು ನಾಶ ಮಾಡಿದ್ರು. ಜೊತೆಗೆ ಏನಾಯ್ತು, ಜನಾಂಗವನ್ನು ಓಡಿಸ್ಬಿಟ್ರು. ಸೊ AD 70 ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋಂತ ವಿಷಯ. ಏನ್ ನಡೀತು AD 70 ಅಲ್ಲಿ? ಇದಕ್ಕೆ ಮುಂಚೆ ಕೂಡ ನಾವೇನ್ ಮಾಡಿದೀವಿ, ಇದನ್ನ ಸ್ಟಡಿ ಮಾಡಿದ್ವಿ. AD 70 ಅಲ್ಲಿ ಏನ್ ನಡೀತು? ಏನ್ ನಡೀತು ಇಸ್ರೇಲ್ ದೇಶದಲ್ಲಿ ಪರ್ಟಿಕ್ಯುಲರ್ ಆಗಿ ನಡೆದಂತ ಘಟನೆ ಏನು? ಇಸ್ರೇಲ್ರನ್ನ ಚಿತ್ರಹಿಂಸೆ ಮಾಡಿದ್ನಲ್ಲ, ಚಿತ್ರಹಿಂಸೆ ಮಾಡಿದ್ರು. ಯಾರು ಮಾಡಿದ್ರು? ಯೆರೂಸಲೇಮ್ ನಾಶನ. ಯಾರು ನಾಶ ಮಾಡಿದ್ರು? ಯೆರೂಸಲೇಮ್ ನಾಶನ ಮಾಡಿದ್ರು ಅಲೆಕ್ಸಾಂಡರ್. ಹಿಟ್ಲರಾ? ರೋಮ್ ರಾಜ್ಯದವ್ರು ಮಾಡಿದ್ರು. ಅಲೆಕ್ಸಾಂಡರ್ ಬಂದ್ಬಿಟ್ಟು ಯೇಸು ಕ್ರಿಸ್ತ ಪೂರ್ವ ಬದುಕಿದ್ದವರು. ಹಿಟ್ಲರ್ ಬಂದ್ಬಿಟ್ಟು ಕ್ರಿಸ್ತ ಶಕ ನಮ್ಮ ಕಾಲದಲ್ಲಿ ಬದುಕಿದವರು. ನಾನು ಹೇಳ್ತಾ ಇರೋದು AD 70 ಘಟನೆ. ಅಲ್ಲೇ ನಡೀತು. ರೋಮ್ ರಾಜ್ ಚಕ್ರವರ್ತಿ ಅವ್ರನ್ನ ಇದು ಮಾಡಿದ್ರು. ಎಸ್, ರೋಮನ ಚಕ್ರವರ್ತಿ. ಗುಡ್, ವೆರಿ ಗುಡ್. ಯಾರದು ರೋಮನ ಚಕ್ರವರ್ತಿ? ಕ್ರಿಸ್ತನ ಪ್ರೀತಿಯ ಸರಸರಿರೆ, ನಾವೆಲ್ಲ ಶಾಲೆಗೆ ಹೋಗಿ
ನಮ್ಗೆಲ್ಲ ಎಷ್ಟು ಜನರಿಗೆ ಓದಕ್ ಅವಕಾಶ ಸಿಕ್ತೋ ಸಿಕ್ಲಿಲ್ವೋ ಸರಿಯಾಗಿ ಅಲ್ವಾ? ಆ ಓದೋ ಸಮಯದಲ್ಲಿ ನಾವು 1ನೇ ತರಗತಿ ಮತ್ತೆ ಈ ತರ ಕ್ಲಾಸ್ 10ನೇ ತರಗತಿ ಓದ್ಕೊಂಡ್ ಬರ್ಬೇಕಾದ್ರೆ ಇತಿಹಾಸಗಳ ಬಗ್ಗೆ ನಾವೆಲ್ಲ ಏನ್ ಸ್ಟಡಿ ಮಾಡಿದ್ವೋ ಏನಕ್ಕೋಸ್ಕರ ಸ್ಟಡಿ ಮಾಡಿದ್ವೋ ನಮ್ಗೇನೋ ಗೊತ್ತಿಲ್ಲ. ಇವತ್ತವರೆಗೂ ಇತಿಹಾಸನ ಏನಕ್ಕೋಸ್ಕರ ಎಲ್ಲರೂ ಓದ್ತಾ ಇದಾರೆ ಅಂತಾನೂ ಗೊತ್ತಿಲ್ಲ. ಅದರಿಂದ ಯಾವ ಪ್ರಯೋಜನ ತಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಾನೆ ತುಂಬಾ ಜನರಿಗೆ ಗೊತ್ತಿಲ್ಲ. ಆದ್ರೆ ನೋಡ್ರಿ, ನೀವು ಸತ್ಯವೇದ ವಿದ್ಯಾರ್ಥಿಗಳಾಗಿರೋಂತ ನಾವು ಕಡ್ಡಾಯವಾಗಿ ಹಿಸ್ಟ್ರಿನ ಸ್ಟಡಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಒಂದು ಯುರೋಪಿಯನ್ ಹಿಸ್ಟ್ರಿ ಯೇಸು ಕ್ರಿಸ್ತನ ನಂತರ ಇಲ್ಲಿವರೆಗೆ ಇರುವಂತ ಎಲ್ಲಾ ಹಿಸ್ಟ್ರಿ ಸಭೆಯ ಚರಿತ್ರೆಗೆ ಅನುಗುಣವಾಗಿ ಇದೆ. ಸಭೆಯ ಚರಿತ್ರೆ ಅದ್ರೊಂದ್ಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ಸಪರೇಟ್ ಮಾಡಿ ನೀವು ಯುರೋಪಿಯನ್ ಹಿಸ್ಟ್ರಿ ಆಗ್ಲಿ ಪ್ರಪಂಚದ ಚರಿತ್ರೆ ಆಗ್ಲಿ ಓದಕ್ ಆಗದೇ ಇಲ್ಲ. ಪ್ರಪಂಚ ಚರಿತ್ರೆ ಓದ್ಬೇಕಾದ್ರೆ ದೇವರ ಪ್ರವಾದನೆಗಳನ್ನ ಓದ್ಬೇಕು ನೀವು. ದೇವರ ಪ್ರವಾದನೆಗಳ ಪ್ರಪಂಚದ ಚರಿತ್ರೆನ ತಿಳಿಸ್ಕೊಡ್ತಿದೆ ಕ್ರಿಸ್ತಲ ಪ್ರೀತಿಸರ ಸರಿದೆ. ಅದರಿಂದ ಇದೆಲ್ಲ ಏನಪ್ಪಾ ಅಂದ್ರೆ ನೀವು ಮರೆಯೋ ಹಾಗಿಲ್ಲ. ಏನೋ ಇವತ್ತು ನಾನು ಪಾಠ ತೆಗಿತೀನಿ ಅಂದ್ಬಿಟ್ಟು ಏನ್ ಹೇಳ್ತಾರೆ ಬ್ರದರ್ ಅದನ್ನೇ ಕೇಳ್ಕೊಂಡು ಅನ್ನೋಂತ ಒಂದು ಕಷ್ಟಕರದ ಸನ್ನಿವೇಶ ನಾವು ಯಾರು ಇಲ್ಲ. ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಹಾಕ್ಬಿಟ್ಟು AD 70 ಅಂತ ಹಾಕ್ಬಿಟ್ರೆ ಸಾಕು. AD 70 ಇಸ್ರೇಲ್ ಹಾಕ್ಬಿಟ್ರೆ ಫುಲ್ ಹಿಸ್ಟ್ರಿ ಬಂದ್ಬಿಡುತ್ತೆ. ಗೂಗಲ್ ಟ್ರಾನ್ಸ್ಲೇಷನ್ ನೋಡಿದ್ರೆ ನಿಮ್ಗೆ ಏನಾಗುತ್ತೆ, ಏನಪ್ಪ ನಡೀತಾ ಘಟನೆ, ಯಾರ್ ಬಂದಿದ್ದು, ಟೈಟಸ್ ಕಿಂಗ್ ಬಂದು ಏನ್ ಮಾಡ್ದ ಅಂದ್ಬಿಟ್ಟು ಎಲ್ಲಾ ವಿವರಣೆ ಬಂದ್ಬಿಡುತ್ತೆ. ಇಷ್ಟಿಷ್ಟಕ್ಕೆ ಅಂತ ಒಂದು ಲಿಮಿಟ್ ಮಾಡ್ಕೊಂಡ್ ಬರ್ರಿ, ಸ್ಟಡಿ ಮಾಡ್ರಿ, ನಾಲೆಜ್ನ ಬೆಳೆಸ್ಕೊಳ್ರಿ. ಅವಶ್ಯಕವಾದ ನಾಲೆಜ್ನ ಬೆಳೆಸ್ಕೊಳ್ರಿ. ನಾನು ಅನಾವಶ್ಯಕವಾದ ಎಷ್ಟೋ ವಿಷಯಗಳಿದೆ ಅಲ್ವಾ. ಇವತ್ತು ನಾನು ಕ್ಲಾಸ್ ತೆಗೆದಾದ್ಮೇಲೆ ಅಟ್ಲೀಸ್ಟ್ ನೀವು ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲ ನಿಮ್ಮ ಇದನ್ನ ಸ್ಟಡಿ ತಗೊಂಡು ಎಲ್ಲೋ ಒಂದ್ ಕಡೆ ಈ ವಿಷಯಗಳನ್ನ ಸರ್ಚ್ ಮಾಡಿ ನೋಡಿದಾಗ ನಿಮ್ಗೆ ಏನಾಗುತ್ತೆ, ಹಲವಾರು ವಿಷಯಗಳಲ್ಲಿ ಗೊತ್ತಾಗುತ್ತೆ. ಅದು ಸತ್ಯವೇದಕ್ಕೆ ಅನುಗುಣವಾಗಿದ್ದವನ್ನ ಇಟ್ಕೊಬಹುದು, ತಿಳ್ಕೊಳ್ಳೋಣ. ಯಾಕಂದ್ರೆ ನಾವು ಇನ್ನ ಟೆಕ್ನಾಲಜಿ ಪ್ರಪಂಚದಲ್ಲಿ ಇದೀವಿ. ಟೆಕ್ನಾಲಜಿ ಕೊಡಲ್ಪಟ್ಟಿದ್ದು ದೇವ್ರ ಮಕ್ಕಳಿಗೋಸ್ಕರ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಇವತ್ತು ಅಲ್ವಾ. ಈ ಟೆಕ್ನಾಲಜಿ ಅಭಿವೃದ್ಧಿ ಆಗ್ತಿರೋದು ಏನಕ್ಕೋಸ್ಕರ ಗೊತ್ತಾ? ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ರಿ. ಟೆಕ್ನಾಲಜಿ ನಮ್ಮ ಕರ್ತನದ ಯೇಸು 2ನೇ ಬರುವಿಕೆ ಒಂದು ಪವರ್ಫುಲ್ ವೆಪನ್. ಅದು ವೆಪನ್ ಹೇಗಿದೆ ಅಂದ್ರೆ ಲೋಕದವರಿಗೆ ಅದು ಅಪಾಯವಾಗಿಯೂ ದೇವರ ಮಕ್ಕಳಿಗೆ ಉಪಯೋಗಕರವಾಗಿ ಇದೆ. ಗೊತ್ತಾ ನಿಮ್ಗೆ? ಅದೇ ಟೆಕ್ನಾಲಜಿ ಅದು ಯೂಸ್ ಮಾಡ್ತಾರದು ಅಲ್ವಾ. ಹೇಗೆ ಇಸ್ರೇಲ್ ಜನರಿಗೆ ಐಗುಪ್ತದಲ್ಲಿದ್ದಾಗ ಅದು ಕತ್ಲೆ ಬೆಳಕಿತ್ತು, ಮತ್ತೆ ಇವ್ರಿಗೆ ಐಗುಪ್ತದವರಿಗೆ ಕತ್ಲೆ ಇತ್ತು ಒಂದೇ ಸಮಯದಲ್ಲಿ. ಹಾಗೆ ಈ ಒಂದೇ ಸಮಯದಲ್ಲಿ ಈ ಟೆಕ್ನಾಲಜಿ ಹೆಂಗಿದೆ ಅಂದ್ರೆ ಲೋಕದ ಜನರಿಗೆ ಅಪಾಯವನ್ನ ಅಂದ್ರೆ ಮಹಾ ಆರ್ಭಗದಲ್ಲಿ ಕರ್ಕೊಂಡು ಹೋಗ್ತಿದೆ. ಟೆಕ್ನಾಲಜಿ ಅವ್ರನ್ನ ದೇವ್ರ ಮಕ್ಕಳನ್ನ ಪರಿಶುದ್ಧವಾಗೋದಕ್ಕೆ ಕರ್ಕೊಂಡು ಹೋಗ್ತಿದೆ. ಟೆಕ್ನಾಲಜಿನ ದೇವ್ರ ಮಕ್ಕಳು ಸರಿಯಾದ ರೀತಿಲಿ ಯೂಸ್ ಮಾಡಕ್ ನಮ್ಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಟೆಕ್ನಾಲಜಿನ ಯೂಸ್ ಮಾಡ್ಕೊಳಕ್ಕೆ ಯಾವ ರೀತಿಲಿ ಯಾವ್ದನ್ನ ಓದ್ಬೇಕು ಅಂತ. ಸ್ಟಡಿ ಮಾಡ್ರಿ ಕ್ರಿಸ್ತನ ಪ್ರೀತಿಸರ ಸರಿಯರೆ. ಓಕೆನಾ? ಸೊ ಇನ್ನು ಕೂಡ ನಾವು ಅಷ್ಟೇ, ಯಾಕಂದ್ರೆ ಈ AD 70 ಬಗ್ಗೆ ಸುಮಾರು ಸರಿ ಮಾತಾಡಾಯ್ತು. ಈ ಒಂದು ನಿನ್ನ ರಾಜ್ಯ ಬರಲಿ ಸಂಪುಟದಲ್ಲಿ ಎಲ್ಲೆಲ್ಲ ಮಾತಾಡಿದೀನಿ, ಎಷ್ಟ್ ಸರಿ ಮಾತಾಡಿದ್ದೀನಿ ಅಂತ ಚೆಕ್ ಮಾಡ್ರಿ. AD 70 ಎಲ್ಲೆಲ್ಲ ಬರುತ್ತೆ. AD 70 ಟೈಟಸ್ ಎಂಬ ಸಾಮ್ರಾಟ ಬಂದ ಯಸ್ ಅಲ್ವಾ. ಟೈಟಸ್ ಕಿಂಗ್ ಬಂದ್ ಏನ್ ಮಾಡ್ತಾರೆ, ಇಡೀ ಒಂದು ಇಸ್ರೇಲ್ ದೇಶವನ್ನ ಸರ್ವನಾಶ ಮಾಡ್ತಾನೆ, ಯಹೂದ್ಯರ ರಾಜ್ಯವನ್ನ ಇಲ್ದಾಗ ಮಾಡ್ತಾನೆ. ನೋಡ್ರಿ, AD 70 ನೋಡ್ಬೇಕಾದ್ರೆ ಒಬ್ಬ ಟೈಟಸ್ ಕಿಂಗ್ ಇರ್ತಾರಲ್ವಾ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನರ ಹತ್ರ ಮಾಡಕ್ಕೆ ಕಳಿಸ್ತಾರೆ. ಸ್ವಲ್ಪ ವಾಯ್ಸ್ ಬ್ರೇಕ್ ಆದ್ ಬ್ರದರ್. ಬ್ರದರ್ ವಾಯ್ಸ್ ಕಟ್ ಆಯ್ತು. ಓಕೆ ನೋಡಿ, ಏನಪ್ಪಾ ಅಂದ್ರೆ ನಾನು ಯಾವ ವಿಷಯ ಕೊಟ್ಟಿದ್ದೇನೆ ಅಂದ್ರೆ ಯಾವ್ದು ಹೇಳ್ತಿದೆ ವಿಷಯ AD 70 ಏನ್ ನಡೀತು ಅಂತ ಕೇಳ್ತಾರೆ. ಕೇಳಿಸ್ತಾ ಇದೆಯಾ ಈಗ? ಕೇಳ್ತಾ ಇದೆ. ಯೇಸು ಕ್ರಿಸ್ತನ್ ಇರ್ಬೇಕಾದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಇಸ್ರೇಲ್ ಜನರಿಗೆ ಅಹಿಂಸೆ ಬಗ್ಗೆ ಮಾತಾಡ್ತಿದ್ರು. ಕಣ್ಣಿಗೆ ಕಣ್ಣು ಬೇಡ, ಅಲ್ಲಿಗೆ ಅಲ್ಲೂ ಬೇಡ, ಒಬ್ಬ ಕಣ್ಣಿಗೆ ಹೊಡೆದ್ರೆ ಇನ್ನೊಂದು ಕೆನ್ನೆನ ತೋರಿಸ್ರಿ, ಒಬ್ರು 1 ಮೈಲ್ ನಡಿದ್ರೆ 2 ಮೈಲ್ ಹೋಗ್ರಿ ಅಂತ. ಇದನ್ನೆಲ್ಲ ಯಾಕೆ ಕೇಳ್ತಿದ್ರು ಯೇಸು ಕ್ರಿಸ್ತನ ಹತ್ರ ಅಂತ ಹೇಳಿದಾಗ, ಇದು ಆತ್ಮಿಕ ವಿಷಯ ನಮ್ಗೆ ಪಾಠವಾಗಿದ್ರು. ಇಸ್ರೇಲ್ ಜನರಿಗೆ ಒಂದು ಏನ್ ಪಾಠ ಅಂದ್ರೆ, ನಿಮ್ಮ ಆಡಳಿತ ನಿಮ್ ಮೇಲಿರುವಂತ ರೋಮ್ ರಾಜ್ಯದ ವಿರುದ್ಧವಾಗಿ ಯುದ್ಧನ ಸಾರ್ಬೇಡ್ರಿ, ಯುದ್ಧನ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ವಾ. ಅದು ನಿಮ್ಮ ಕೆಲಸವಲ್ಲ. ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ನೀವೇನ್ ಮಾಡ್ಬೇಕು, ಮುಖ್ಯವಾಗಿ ಎಲ್ರಿಗೂ ಒಂದು ಹಿಂಸೆನ ತಾಳ್ಕೊಳ್ರಿ, ಸಗಿಸ್ಕೊಂಡ್ ಹೋಗ್ರಿ, ಅವ್ರಿಗೆ ಆಪೋಸಿಟ್ ನಿಂತ್ಕೊಂಡ್ ಬರ್ರಿ ಅಂತ ಬೋಧನೆ ಮಾಡ್ತಾ ಇದ್ರು. ಇದು ಕೆಲವರಿಗೆ ಏನ್ ಅನಿಸ್ತಾ ಅಂದ್ರೆ ಇವರು ರೋಮ್ಗೆ ರಾಜ್ಯಕ್ಕೆ ಏನ್ ಮಾಡ್ತಾ ಇದಾರೆ, ಸಪೋರ್ಟ್ ಮಾಡ್ತಾ ಇದಾರೆ ಅಲ್ವಾ, ರೋಮ್ ರಾಜ್ಯಕ್ಕೆ ಪರವಾಗಿ ಮಾತಾಡ್ತಾ ಇದಾರೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಕೆಲವರು ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡಿದ್ರು,
ಅವ್ರನ್ನ ಯಾವ ರೀತಿ ಮಾತಲ್ಲಿ ಸಿಗಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ರು ಕೆಲವೊಂದ್ ಸನ್ನಿವೇಶದಲ್ಲಿ ಅಲ್ವಾ. ಆದ್ರೆ ಯೇಸು ಕ್ರಿಸ್ತನ ಈ ಬೋಧನೆ ಯಾವಾಗ್ಲೂ ಕೂಡ ಏನೋ ಮಾಡ್ತಿತ್ತು ಅಂದ್ರೆ ಇಸ್ರೇಲ್ ಜನರನ್ನ ಒಂದು ಶತ್ರುಗಳಾಗಿ ಇಲ್ಲವೇ ಒಂದು ದೇಶದೊಳಗೆ ಯುದ್ಧ ಮಾಡುವಂತ ಒಂದು ಗುಣಗಳನ್ನ ಬೆಳೆಸ್ತಾ ಇರ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಹೊರತುಪಡಿಸಿ ಕೆಲವು ವರ್ಗದವರು ಆಗ್ಲೇ ಇದ್ರು. ಇವ್ರು ಯಾರಪ್ಪ ಅಂದ್ರೆ ಇವ್ರ ಜೊತೆ ಈ ಜೂದಾಸ್ ಎಲ್ಲ ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ಯೂದಾಸ್ ಇಸ್ಕರಿಯತ್ ಮತ್ತೆ ಇವರೆಲ್ಲ ಇದೇ ವರ್ಗದವರು. ಅಂದ್ರೆ ರೋಮ್ ರಾಜ್ಯದ ವಿರುದ್ಧವಾಗಿ ದಂಗೆ ಏಳುವುದಕ್ಕೆ ಮನಸ್ಥಿತಿ ಉಳ್ಳವರು. ಅದ್ರಲ್ಲಿ ಒಬ್ಬ ಸೀಮೋನ್ ಒಬ್ರು ಇದ್ರು, ಅವರೆಲ್ಲ ಮೈಂಡ್ ಎಲ್ಲ ಚೇಂಜ್ ಆಗ್ಬಿಟ್ರು. ಇನ್ ಕೆಲವರು ಇದ್ರು, ಈ ಬರಬ್ಬಾಸ್ ಇವರೆಲ್ಲ ಇದ್ರಲ್ಲ, ಇವರೆಲ್ಲ ಎಂತ ಟೀಮ್ ಅಂದ್ರೆ ರೋಮ್ ವಿರುದ್ಧವಾಗಿ ನಾವು ಯುದ್ಧ ಮಾಡಿನೇ ಗೆಲ್ಬೇಕು ಅನ್ನೋ ದೇವ್ರ ಯೋಜನೆ. ನಾವೇನ್ ಮಾಡಾಗಿಲ್ಲ, ಅವ್ರಿಗೆ ಕೆಳಗಾಗಿ ನಾವು ಹೋಗ್ಬೇಕಂತ ದೇವ್ರ ಯೋಜನೆ ಅಲ್ಲ, ನಾವು ಜಯಿಸಿ ನಮ್ಮ ದೇಶವನ್ನ ತಗೊಳ್ಬೇಕು, ಈ ಮನೋಭಾವನೆಯಿಂದ ಕೂಡಿರುವವರು. ಯಾವಾಗ ಯೇಸು ಕ್ರಿಸ್ತನ ಮರಣ ಹೊಂದಿದ್ರು, ಇಂತಹ ಒಂದು ಸಂಘ ಸಂಸ್ಥೆಗಳು, ಸಮುದಾಯಗಳು, ಇಂತಹ ಒಂದು ಭಾವನೆ ಇರುವಂತ ಜನರು ತೀವ್ರವಾಗಿ ಬೆಳೆದ್ರು. ಇನ್ನು ಕೂಡ ಬರಬ್ಬಾಸನ್ ಬಿಡುಗಡೆ ಆಗಿರ್ತಾನೆ, ಏನಾಗಿದೆ ಅಂತ ಗೊತ್ತಿಲ್ಲ ನಮ್ಗೆ. ಈ ವರ್ಗದವರೆಲ್ಲ ಏನಾಗಿರ್ತಾರೆ, ಒಟ್ಟಾಗಿ ಸೇರ್ಕೊಂಡು ರೋಮ್ ರಾಜ್ಯ ವಿರುದ್ಧವಾಗಿ ಯುದ್ಧಕ್ಕೆ ಏಳೋದಕ್ಕೆ ಸಿದ್ಧವಾಗಿರ್ತಾರೆ. ಅಂದ್ರೆ ನಾವು ಸ್ವತಂತ್ರವಾಗಿ ರಾಜ್ಯವಾಗಿರ್ತೀವಿ, ನಮ್ಮ ಮೇಲೆ ಯಾವುದೇ ದಬ್ಬಾಳಿಕೆ ಆಡಳಿತ ನೀವು ಮಾಡಬಾರ್ದು, ನಾವು ನಾವಾಗೇ ಇರ್ತೀವಿ, ನಮ್ಮ ಮೇಲೆ ಯಾವುದೇ ರೀತಿ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡೋದಾಗ್ಲಿ, ಇದೆಲ್ಲ ಇತ್ತಲ್ವಾ ಯೇಸು ಕ್ರಿಸ್ತನ ಕಾಲದಲ್ಲಿ. ರೋಮೆ ಅವ್ರನ್ನ ಆಳ್ವಿಕೆ ಮಾಡ್ತಾ ಇತ್ತು, ಕರೆಕ್ಟ್ ತಾನೆ? ಹಾಟ್ಸ್ಪಾಟ್ ರೋಮ್ ದೇಶ ಅವ್ರನ್ನ ಆಳ್ವಿಕೆ ಮಾಡ್ತಾ ಇತ್ತು, ಇದೆಲ್ಲ ನಿಮ್ಗೆ ಗೊತ್ತಿರೋಂಥ ವಿಷಯ. ಈ ರೋಮ್ ದೇಶ ಅವ್ರನ್ನ ಆಳ್ವಿಕೆ ಮಾಡ್ತಾ ಇರ್ಬೇಕಾದ್ರೆ ಈ ರೋಮ್ ದೇಶದಿಂದ ನಮ್ಮನ್ನ ಬಿಡಿಸ್ಬೇಕು, ಬಿಡುಗಡೆ ಆಗೋದಕ್ಕೆ ಇವ್ರ ಮೆಸ್ಸಿಯ ಇವ್ರಿಗೆ ಬೇಕಾಯ್ತು. ಬದಲಾಗಿ ಮೆಸ್ಸಿಯನ ಮಾತು ಕೇಳ್ಬೇಕು, ನೀವೆಲ್ಲದ್ ಕೇಳ್ಬೇಕು ಅಂತ ಉದ್ದೇಶ ಏನು ಇರ್ಲಿಲ್ಲ. ಈ ಮನಸ್ಫೂರ್ತಿ ಏನಿತ್ತು ಅಂದ್ರೆ ಮೆಸ್ಸಿಯ ಒಬ್ರು ಬರ್ಬೇಕು, ರಾಜ ಆಗ್ಬೇಕು, ಅವ್ರು ರೋಮ್ ದೇಶನ ನಾವು ಬಿಡುಗಡೆ ಆಗ್ಬೇಕು ಅಷ್ಟೇ. ಅವ್ರ ಏನ್ ಹೇಳ್ತಾರ ಕೇಳಂಗಿಲ್ಲ. ಆದ್ರೆ ದೇವರ ಯೋಜನೆನೇ ಬೇರೆ, ಇವ್ರು ಅರ್ಥ ಮಾಡ್ಕೊಳ್ಳಿಲ್ಲ ನೋಡ್ರಿ, ಅಷ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಇವ್ರೇನ್ ಮಾಡ್ಬಿಟ್ರಿ, ಯೇಸು ಕ್ರಿಸ್ತ ಮರಣ ಹೊಂದಿದ ಮೇಲೆ ರೋಮ್ ವಿರುದ್ಧವಾಗಿ ದಂಗೆ ಇದ್ರು. ಅವಾಗ ರೋಮ ಚಕ್ರವರ್ತಿ ಏನ್ ಮಾಡ್ತಾರೆ, ತನ್ನ ಆಡಳಿತ ವರ್ಗದವ್ರನ್ನ ಅಲ್ಲಿ ಕಳಿಸ್ತಾರೆ. ಕಳಿಸಿ ಏನ್ ಮಾಡ್ತಾರೆ ಅವ್ರ ಹತ್ರ ಮಾತಾಡ್ತಾರೆ, ಬೇಡಪ್ಪ ನೀವ್ ಈ ರೀತಿ ಮಾಡಕ್ ಹೋಗ್ಬಿಡ್ರಿ, ನೀವು ನಿಮ್ಮ ದೇಶದಲ್ಲಿ ಇರ್ರಿ, ಸಮಾಧಾನವಾಗಿರ್ರಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕೂಡ ಒಡೆದು ಕಳಿಸ್ಬಿಡ್ತಾರೆ. ಯಾರೋ ಈ ಇಸ್ರೇಲ್ ಜನ ತುಂಬಾ ಕಷ್ಟವಾಗಿ ನಡೆಸ್ತಾರೆ ಅವ್ರು. ಅವಾಗ ಟೈಟಸ್ಗೆ ಏನು ಮಾಡೋದಕ್ಕೆ ಗೊತ್ತಾಗಲ್ಲ. ಸೊ ಬಂದಿರೋಂತ ಕೋಪಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಸರ್ವನಾಶ ಮಾಡ್ಬಿಡ್ರಿ ಇಸ್ರೇಲ್ನ, ಇಷ್ಟು ಅಹಂಕಾರದಲ್ಲಿ ಇದಾರ ಜನ ಅಲ್ವಾ. ಸಿಕ್ದವನ್ನ ಶಿಲುಬೆಲ್ ಹಾಕ್ಬಿಡ್ರಿ, ಯೇಸು ಕ್ರಿಸ್ತನ ಹೆಂಗ್ ಶಿಲುಬೆಲ್ ಹಾಕ್ತಾರೆ ಆತರ ಇವ್ರನ್ನೆಲ್ಲ ಶಿಲುಬೆಲ್ ಹಾಕ್ಬಿಡ್ರಿ ಅಂತ ಆಜ್ಞೆ ಮಾಡ್ಬಿಡ್ತಾರೆ. ಮತ್ತೆ ಒಂದ್ ಮಾತನ್ನು ಕೂಡ ಹೇಳ್ತಾರೆ, ಆ ದೇವಾಲಯನ ಮಾತ್ರ ಯಾವುದೇ ಕಾರಣಕ್ಕೆ ಮುಟ್ಬೇಡ್ರಿ, ಅದು ಪವಿತ್ರವಾದದ್ದು, ನನ್ನ ಮಟ್ಟಿಗೆ ಅದು ಪರಿಶುದ್ಧ ಸ್ಥಳ ಅಂತ ಟೈಟಸ್ ಕಿಂಗಿಗೆ ಭಾವನೆ ಬರುತ್ತೆ. ಆದ್ರೆ ಕ್ರಿಸ್ತನ ಪ್ರೀತಿಯ ಯಾರು ಕೂಡ ದೇವಾಲಯನ ಮುಟ್ಬೇಕಂತ ಮುಟ್ಟಲ್ಲ. ಇವರು ಯಹೂದ್ಯರು ಮಾಡ್ತಾರೆ ನೋಡಿ ಆ ಕ್ರೂರ ವರ್ತನೆ, ಈ ವರ್ತನೆಗೋಸ್ಕರ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಕೆಲವೊಂದು ಅಗ್ನಿಯ ಬಾಣಗಳನ್ನ ಬೀಸ್ಬೇಕಾಗುತ್ತೆ. ಬೀಸಿದ್ರಿಂದ ಏನಾಗುತ್ತೆ ಅಂದ್ರೆ ಯೆರೂಸಲೇಮ್ನ ಒಂದು ದೇವಾಲಯ ಏನಾಗುತ್ತೆ, ಅದು ಕೂಡ ನಾಶವಾಗುತ್ತೆ. ಇದೆಲ್ಲ ಕಾರಣ ಯಹೂದ್ಯರೇ ಅಲ್ವಾ. ಅದಕ್ಕೆ ನೋಡ್ಬೇಕಾದ್ರೆ ಆ ಒಂದು ಸಮಯದಲ್ಲಿ AD 70 ಏನಾಯ್ತು ಅಂದ್ರೆ ಸಂಪೂರ್ಣವಾಗಿ ಆ ಇಸ್ರೇಲ್ ದೇಶ ನಾಶವಾಗೋದಿಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಅವರ ಗುಣಗಳೇ ಕಾರಣವಾಗಿತ್ತು. ಯಾರ ಗುಣ? ಒಂದು ಇಸ್ರೇಲ್ ಜನರ ಗುಣ ಐತಲ್ಲ, ಅವರ ಗುಣವೇ ಈ ಇಸ್ರೇಲ್ ದೇಶ ನಾಶ ಆಗೋದಕ್ಕೆ ಮುಖ್ಯವಾಗಿ ಕಾರಣವಾಗಿತ್ತು. ಇದೇ ಒಂದು ವಿಷಯವನ್ನ ಏನ್ ಮಾಡ್ತಿದಾರೆ ಅಂದ್ರೆ ನಮ್ಮ ಸಹೋದರರು ಇಲ್ಲಿ ಮಾತಾಡ್ಬೇಕಾದ್ರೆ ಈ ಸುವಾರ್ಥ ಯುಗದ ಅಂತ್ಯಕ್ಕೆ ಅನ್ವಯವಾಗಿ ಮಾತಾಡ್ತಾ ಇದಾರೆ. ಸೊ ನಾವ್ ಇದನ್ನ ಅರ್ಥ ಮಾಡ್ತೀವಿ. ಯಾವ ರೀತಿ AD 33 ಇಂದ AD 70 ವರೆಗೂ ಟೈಮ್ ಇತ್ತೋ, ಅದೇ ರೀತಿ 1878 ಇಂದ ಆ 36 ವರ್ಷ ಆಗ್ದಾಗ ಎಲ್ಲಿ ಬರುತ್ತೆ ಅಂತ ಮಾತಾಡ್ತಾರೆ. ಎಲ್ಲಿ ಬರುತ್ತೆ? 1914. ಎಸ್, 1914ಕ್ಕೆ ಬರುತ್ತೆ. ಅವಾಗ ಏನಾಯ್ತಂದ್ರೆ ಇದು ಪ್ಯಾರಲ್ ನೋಡ್ರಿ, ಅಲ್ಲಿಗಿರುವಂತ ಸಮಾನಾಂತರ ವಿಷಯಗಳಲ್ಲಿ ಮಾತಾಡ್ತಾ ಇದ್ವಿ. ಏನಾಗ್ಬೇಕು ಅಂದ್ರೆ ಒಂದ್ ಕಾಲದಲ್ಲಿ ಸಹೋದರ ಏನ್ ಮಾಡ್ತಿದ್ರು ಅಂದ್ರೆ ಈ ಸಭೆಯ ಮುಕ್ತಾಯದ ಬಗ್ಗೆ ಏನ್ ಮಾಡ್ತಿದ್ರು, ಕೆಲವೊಂದು ವಿಷಯಗಳನ್ನ ಅಲ್ಲಿ ಮಾತಾಡಿರ್ಬಹುದು ಒಂದ್ ವೇಳೆ ಅಲ್ವಾ. ಸಭೆಯ ಎಂಡಿಂಗ್ ವಿಷಯಗಳ ಬಗ್ಗೆ ಕೆಲವೊಂದು ಇದಕ್ಕಿಂತ ಮುಂಚೆನೂ ಕೂಡ ನಾವು 1914 ಬಗ್ಗೆ ಮಾತಾಡ್ಬೇಕಾದ್ರೆ ಸಹೋದರ ಹೇಳಿದಂತ ವಿಷಯಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಆ ಒಂದು ಇದ್ರಲ್ಲಿ 1914 ಸಭೆಯ ಮುಕ್ತಾಯವಾಗುತ್ತೆ ಅನ್ನೋ ವಿಷಯ, ಅದನ್ನ ಬ್ರದರ್ ಏನ್ ಮಾಡ್ತಾರೆ, ಅದು ಕರೆಕ್ಟ್ ಅಲ್ಲ ಅಂತ ಹೇಳಿ ಎಲ್ಲಿಗ್ ಬರ್ತಾರೆ ಅಂದ್ರೆ ಬ್ರದರು ಈ ಬಾಬಿಲೋನ್ ರಾಜ್ಯ ಇದೆಯಲ್ಲ ಅದನ್ನ ಏನ್ ಮಾಡಿದ್ರು, ದೇವರು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ರು ಅನ್ನೋಂಥ ವಿಷಯವನ್ನ ಇಲ್ಲಿ ಸ್ಪಷ್ಟ ಮಾಡ್ತಾರೆ ಅಲ್ವಾ. ಹೇಗೆ ಯಹೂದ್ಯರ ಒಂದು ರಾಜ್ಯ ಸಂಪೂರ್ಣವಾಗಿ ಪತನವಾಯ್ತು, 1914 ದೇವರು ಯಾವುದೇ ರೀತಿಯಲ್ಲಿ ಏನ್ ಮಾಡಿಲ್ಲ, ಅವ್ರ ಜೊತೆ ಅವ್ರಿಗೆ ಸ್ವಲ್ಪ ಸಮಯಾವಕಾಶ ಕೊಟ್ರು, ಏನಾದ್ರೂ ಆಗ್ಲಿ ಅನ್ಬಿಟ್ಟು. ಆದ್ರೂ ಕೂಡ 1878 ಇಂದ 1914 ವರೆಗೂ ಬಂದಾಗ
ಕ್ರೈಸ್ತ ಸಮುದಾಯವನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ರು. ಏನಪ್ಪಾ ನಡೀತು ಕ್ರೈಸ್ತ ಸಮುದಾಯದಲ್ಲಿ ಅಂತ ಹೇಳಿದಾಗ, ಈ ಕ್ರೈಸ್ತ ಸಮುದಾಯದವರು ಎಲ್ರು ಒಟ್ಟಿಗೆ ಕೂಡ್ಕೊಳ್ಳಕ್ಕೆ ಶುರು ಮಾಡ್ಕೊಂಡ್ರು. ಇವರ ಬೋಧನೆಗಳ ಬಿಟ್ಟು ಬರಕ್ಕೆ ಯೋಚನೆ ಮಾಡಿಲ್ಲ. ಬದಲಾಗಿ ಏನ್ ಮಾಡಿದ್ರು, ಅವರು ತಮ್ಮದೇ ಆದಂತ ಸಿದ್ಧಾಂತದಲ್ಲಿ ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ಪ್ರಯತ್ನ ಪಟ್ರು. ತುಂಬಾ ಸ್ಟ್ರಾಂಗ್ ಆಗಿ ಪ್ರಯತ್ನ ಪಟ್ಟು ಹಲವಾರು ಆರ್ಗನೈಸೇಷನ್ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ಇದೆಲ್ಲ ಒಂದು ಉನ್ನತವಾದ ಒಂದು ಕ್ರಿಶ್ಚಿಯಾನಿಟಿ ಯೂನಿಟಿಗೆ, ಅಂದ್ರೆ ಕ್ರೈಸ್ತ ಸಂಘಗಳ ಒಟ್ಟಾಗಿ ಸೇರೋದಕ್ಕೆ ಒಂದು ಬುನಾದಿ ಅಂತ ಹೇಳ್ಬೋದು, ಒಂದು ಆರಂಭಿಕ ಹಂತ ಅಂತ ಹೇಳ್ಬೋದು. ಇಲ್ಲ, ನಾವು ಈಗ ಬಂದಿರುವಂತ ಯಾವುದೇ ನಮ್ಮ ಕರ್ತನ ಯೇಸು ಕ್ರಿಸ್ತನ ನಡೆ ಬರುವಿಕೆಯಲ್ಲಿ ಬಂದಿರುವಂತ ಯಾವುದೇ ಒಂದು ಸಿಸ್ಟಮ್ಗೆ ನಾವು ಒಳಪಟ್ಟು ಹೋಗಲ್ಲ. ನಾವ್ ಏನ್ ಬೋಧನೆ ಇಟ್ಕೊಂಡಿದೀವೋ ಆ ಬೋಧನೆಯಲ್ಲಿ ಇನ್ನೂ ಸ್ಟ್ರಾಂಗ್ ಆಗ್ತೀವಿ ಅನ್ನೋ ರೀತಿಲಿ ಬೆಳೆಯಕ್ಕೆ ಶುರು ಮಾಡಿದ್ರು. ಆದ್ರಿಂದ ದೇವರು ಅವರಿಗೆ ಅಪೋಸಿಟ್ ಆಗಿ ನಿಂತ್ಕೊಳ್ಳಕ್ಕೆ ಶುರು ಮಾಡಿದ್ರು. ಅಪೋಸಿಟ್ ಅಂದ್ರೆ ಏನರ್ಥ? ಬಾಬಿಲೋನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕು. ಇಲ್ಲಿವರೆಗೂ ಇದು ನನ್ನ ಜನಾಂಗವಾಗಿತ್ತು ಅಂತ ಕ್ರೈಸ್ತ ಸಮುದಾಯ ಹೇಳ್ತಿರುವಂತ ದೇವರು ಕರ್ತನ ಯೇಸು ಕ್ರಿಸ್ತನ ಸಮಯದಲ್ಲಿ, ಈಗ ಯೇಸು ಕ್ರಿಸ್ತನ ನಡೆ ಬರುವಿಕೆಯಲ್ಲಿ ಇದು ನನಗೆ ಅಸಹ್ಯವಾದವರು ಅನ್ನೋ ರೀತಿಯಲ್ಲಿ ಅವ್ರನ್ನ ಸಂಪೂರ್ಣ ನಾಶ ಮಾಡುವಂತ ನಿಟ್ಟಿನ ನಿಂತ್ಕೊಂಡಿದ್ದಾರೆ. ನೋಡ್ರಿ, AD 70 ಕೂಡ ಇಲ್ಲೂ ನಡಿಬೇಕು ತಾನೆ. AD 70 ಅದೇ ರೀತಿ ಘಟನೆ ನಡೀತು ಅಂದ್ರೆ ಇಲ್ಲಿ ಕೂಡ ಬಾಬೆಲ್ನ ಕ್ರಮೇಣ ನಾಶವಾಗುವಂತ ಹಂತಗಳು ನಡಿಬೇಕು. ಅದನ್ನೇನ್ ಮಾಡ್ತಾರೆ ಬ್ರದರ್ ಮುಂದೆ ಮಾತಾಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಯಹೂದಿ ಧರ್ಮವು ಜುಡಾಯಿಸಂ ದೇವರಿಂದ ನೇಮಿತವಾದ ಸಹಸ್ರಮಾನದ ದೇವರ ರಾಜ್ಯದ ನಮೂನೆಯಾಗಿದ್ದು, ಎಲ್ಲಾ ಸಂಗತಿಗಳನ್ನು ತಮ್ಮ ನಿಯಂತ್ರಣದಲ್ಲಿರಿಸಿಕೊಂಡು ಅದನ್ನು ಕ್ರಮಪಡಿಸುತ್ತದೆ. ಹೀಗಾಗಿ ಯಹೂದಿ ಧರ್ಮವು ಯೋಗ್ಯ ರೀತಿಯಲ್ಲಿ ಸಭೆ ಮತ್ತು ರಾಜ್ಯದ ಸಂಯೋಗವಾಗಿದೆ. ಆದರೆ ನಾವಾಗಲೇ ತೋರಿಸಿದಂತೆ ಸುವಾರ್ಥ ಸಭೆಯು ಯಾವುದೇ ಅರ್ಥದಲ್ಲಿ ಅದರೊಂದಿಗೆ ಭಾಗಿಯಾಗಿರುವುದಿಲ್ಲ, ಅಥವಾ ಅದರೊಂದಿಗೆ ಕ್ರಿಸ್ತನು ರಾಜಾದಿರಾಜನಾಗಿ ಬಂದು ತನ್ನ ನಿಯಂತ್ರಣದಲ್ಲಿರಿಸಿಕೊಂಡು ಅದನ್ನು ತನ್ನ ಮೊದಲಗಿತ್ತಿಯನ್ನಾಗಿಸಿ ಆ ನೀತಿವಂತಿಕೆಯ ಆಳ್ವಿಕೆಯಲ್ಲಿ ಪಾಲುಗಾರರಾಗುವಂತೆ ಉನ್ನತಕ್ಕೆ ಏರಿಸುವವರೆಗೂ ಈ ಲೋಕದ ಸರ್ಕಾರದೊಂದಿಗೆ ಏನನ್ನೂ ಮಾಡುವುದೂ ಇಲ್ಲ. ಆದರೆ ಕ್ರೈಸ್ತ ಪ್ರಪಂಚವೆಂದು ಕರೆದುಕೊಳ್ಳುವ ಮಹಾವ್ಯವಸ್ಥೆಯು ದೇವರ ಮಾತುಗಳನ್ನು ಅಲಕ್ಷಿಸಿ ಮಾನವ ಜ್ಞಾನವನ್ನು, ವಿಚಾರಣಾ ಸರಣಿಗಳನ್ನು ಮತ್ತು ಯೋಜನೆಗಳನ್ನು, ಎಲ್ಲ ಸರ್ಕಾರಗಳನ್ನು, ಅವರ ಮತಾಭಿಪ್ರಾಯಗಳನ್ನು ಆಲಂಗಿಸುವವರಾಗಿ ಕ್ರಿಸ್ತನದೆಂದು ಹೇಳಿಕೊಳ್ಳುವುದು. ಆದರೆ ನಿಜವಾದ ಕ್ರಿಸ್ತನ ರಾಜ್ಯದ ತಿರಸ್ಕರಣೀಯವಾಗಿ ನಕಲಿಯಾಗಿರುವ ಹಾಗೂ ಸಮಯಕ್ಕೆ ಮೊದಲೇ ಕರ್ತನಿಲ್ಲದೆ ಸಂಘಟಿಸಲ್ಪಟ್ಟ ಮತ್ತು ಪೂರ್ಣವಾಗಿ ಅಯೋಗ್ಯವಾದ ಎಲ್ಲ ಮತಾಭಿಪ್ರಾಯಗಳನ್ನು ಆಲಂಗಿಸಿಕೊಳ್ಳುತ್ತದೆ. ಆದುದರಿಂದ ಬಾಬೆಲಿನ ಪತನವನ್ನು ಒಂದು ಅನರ್ಹ ಸಭೆ ಸರ್ಕಾರದ ಪದ್ಧತಿಯಾಗಿ ಮತ್ತು ಗೋಧಿಯ ಅರ್ಹತೆಯ ಹೊರಗೆ ಶೇಖರಿಸಲ್ಪಟ್ಟದ್ದಾಗಿ ಯಹೂದಿ ಧರ್ಮದ ಪತನದಿಂದ ಉತ್ತಮವಾಗಿ ನಿರೂಪಿಸಬಹುದಾಗಿದೆ. ಓಕೆ, ಕ್ರಿಸ್ತನ ಪ್ರೀತಿ ನೋಡ್ರಿ, ಇಲ್ಲಿ ದೇವ್ರು ಮಾತಾಡ್ಬೇಕಾದ್ರೆ ಇಲ್ಲಿ ಹೇಳುವಂತ ವಿಷಯ ಏನಪ್ಪ ಅಂದ್ರೆ, ಸೌರ ಹೇಳುವಂತ ವಿಷಯ ದೇವರ ಒಂದು ಯೋಜನೆಯಲ್ಲಿ ಧರ್ಮ, ಯಹೂದಿ ಧರ್ಮ ಅಂತ ಹೇಳಿದಾಗ ಯಹೂದ್ಯರು, ಅವರ ಒಂದು ಜುದಾಯಿಸಮ್, ಅವರ ಒಂದು ಪ್ರತಿಯೊಂದು ಒಂದು ಆಡಳಿತ ವರ್ಗ ಇರ್ಬೋದು, ಅವರ ಒಂದು ಏನಂತ ಹೇಳ್ಬೋದು, ಸಂವಿಧಾನ ಅಂತ ಕರಿಬಹುದಾ. ನಮ್ಮ ಭಾರತದ ಸಂವಿಧಾನ ಇವತ್ತಿದೆ. ಭಾರತದ ಸಂವಿಧಾನ ಅಂತ ಹೇಳಿದಾಗ ನಮ್ಮದೇ ಆದಂತ ಆಡಳಿತ ರೀತಿ, ನೀತಿ, ವಿಧಿವಿಧಾನಗಳನ್ನ ಒಳಗೊಂಡಿರುವಂತ ಒಂದು ಸಂಯುಕ್ತವಾದಂತ ಒಂದು ಸಂವಿಧಾನ ಇದೆ. ಕರೆಕ್ಟ್ ಅಲ್ವಾ? ಹಾಗಾಗಿ ಸಂವಿಧಾನ ಅಂದಾಗ ನಿಮ್ಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಕೊಳ್ಳೋ. ಕಾನ್ಸ್ಟಿಟ್ಯೂಷನ್ ಅಂತ ತಗೊಂಡಾಗ ನಮ್ಮದೇ ಆದಂತ ನೀತಿ ನಿಯಮಗಳನ್ನ ನಾವು ಪಾಲನೆ ಮಾಡ್ತಾ ಇದ್ವಿ. ಭಾರತದೇ ಆದಂತ ಸರ್ಕಾರದಂತ ಮೂಲಭೂತ ಹಕ್ಕುಗಳಿರ್ಬೋದು, ಸಂವಿಧಾನದ ಒಂದು ರಚನೆ ಎಲ್ಲ ಕೂಡ ಒಂದು ಒಳ್ಳೆ ರೀತಿಯಾದಂತ ಒಂದು ಆಡಳಿತದ ಮಾದರಿ ಪದ್ಧತಿಗಳನ್ನ ಲಿಖಿತ ರೂಪದಲ್ಲಿ ನಾವು ಹೊಂದ್ಕೊಂಡಿದ್ದೀವಿ. ಸರಸರೇ, ಆದ್ರೆ ಎಲ್ಲದಕ್ಕಿಂತ ಒಂದು ಶ್ರೇಷ್ಠವಾದಂತ ಒಂದು ಸಂವಿಧಾನ ಯಾರ್ದಪ್ಪ ಅಂತ ನೋಡಿದಾಗ ಯಹೂದ್ಯರ ಸಂವಿಧಾನ. ಯಾಕೆ ಅಂತ ಹೇಳಿದಾಗ ಅದು ದೇವರಿಂದ ಬಂದಂತ ಒಂದು ವಿಷಯ. ಅವ್ರಲ್ಲಿ ಯಾರು ಆಡಳಿತ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವ ನೀತಿನ ಫಾಲೋ ಮಾಡ್ಬೇಕು, ಯಾವ್ದನ್ನ ಫಾಲೋ ಮಾಡ್ಬೇಕು, ಯಾವ್ದನ್ನ ಹಾಗೆ ಮಾಡ್ಬೇಕು, ಇದೆಲ್ಲ ದೇವರಿಂದ ಬಂದಂತ ಒಂದು ವಿಷಯ. ಈ ದೇವರಿಂದ ಬಂದಂತ ವಿಷಯ ದೇವ್ರೇನ್ ಮಾಡಿದ್ರು, ಆಗಿನ ಕಾಲದಲ್ಲಿ ಬರೀ ಯಹೂದ್ಯರಿಗೆ ಅಷ್ಟೇ ಸೀಮಿತ ಮಾಡಿದ್ರು. ಕಾರಣ ಏನಪ್ಪಾ ಅಂದ್ರೆ, ದೇವರ ಉದ್ದೇಶ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಡೀ ಲೋಕಕ್ಕೆ ಅನ್ವಯ ಮಾಡ್ಬೇಕು. ಆದ್ರೆ ಇದು ಇಡೀ ಲೋಕಕ್ಕೆ ಅನ್ವಯ ಮಾಡೋಕಂತ ಸಮಯ ಇದೆಲ್ಲ. ಈ ಸಮಯದಲ್ಲಿ ಇಡೀ ಲೋಕಕ್ಕೆ ಇದು ಅನ್ವಯ ಮಾಡಕ್ಕಾಗಲ್ಲ. ದೇವ್ರು ಮನಸ್ಸು ಮಾಡಿದ್ರೆ ಅದ್ ಮಾಡಿರ್ಬೋದು, ದೇವ್ರು ಅದ್ ಮಾಡಕ್ ಇಷ್ಟಪಡಲಿಲ್ಲ. ಯಾಕಂದ್ರೆ ನೀತಿ ನ್ಯಾಯಗಳನ್ನ ದೇವ್ರು ಯಾವ ಸಮಯದಲ್ಲಿ ಕೊಡ್ಬೇಕಂತ ದೇವ್ರು ಪ್ಲಾನ್ ಮಾಡಿದ್ರು, ಆ ಪ್ಲಾನ್ ಕೊಟ್ರೆ ಮಾತ್ರ ಜನ ಅದಕ್ಕೆ ಪ್ರಾಮುಖ್ಯತೆ ಕೊಡಕ್ಕಾಗುತ್ತಂದ್ರೆ ದೇವರ ಜ್ಞಾನದಲ್ಲಿ ದೇವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವ್ರದೇ ಆದಂತ ಒಂದು ಏನಿದೆ, ಒಂದು ರಾಷ್ಟ್ರೀಯ ಒಂದು ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರದ್ದಿರುವಂತಹ ಮೂಲ ಆ ಒಂದು ಸಂವಿಧಾನ ವಿಷಯ ತಗೊಂಡಾಗ, ನಾನು ಸಂವಿಧಾನ ಅಂದ್ರೆ ನಿಮ್ಗೆಲ್ರಿಗೂ ಅರ್ಥವಾಗ್ತಿದ್ಯಾ? ಎಲ್ಲಾದ್ರೂ ಕನ್ಫ್ಯೂಷನ್ ಆಗ್ತಿದ್ಯಾ? ಅಂದ್ರೆ ಕಾನೂನನ್ನ ರಚಿಸುವುದಕ್ಕೆ ಸಾಧನವಾದಂತ ಒಂದು ಬರಹ ರೂಪದಲ್ಲಿರುವಂತ ಒಂದು ವಿಚಾರಗಳು.
ಅಲ್ವಾ? ಒಂದು ಗೌರ್ಮೆಂಟ್ ನ ಲೀಡ್ ಮಾಡೋದಕ್ಕೆ ಇರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದು ಎಲ್ಲಪ್ಪ ಇದೆ ಅಂದ್ರೆ ಯಹೂದ್ಯರಲ್ಲಿ ಇದು ತುಂಬಾ ಸ್ಪಷ್ಟವಾಗಿದೆ. ಈ ಒಂದು ಯಹೂದ್ಯದ ಧರ್ಮದ ಆಧಾರದ ಮೇಲೆನೆ ದೇವರು ಸಭೆ ಮತ್ತು ಇಡೀ ಲೋಕವನ್ನ ಒಂದು ದಿನ ಏನ್ ಮಾಡ್ತಾರೆ, ಸೇರಿಸ್ತಾರೆ. ಈ ಸಿಸ್ಟಮ್ ಮೇಲೆ ಏನ್ ಮಾಡ್ತಾರೆ, ಅದನ್ನ ಇಡೀ ಲೋಕ, ಸಭೆ, ಯೇಸು ಕ್ರಿಸ್ತನ ರಾಜ್ಯ ಎಲ್ಲ ಕಾರ್ಯನಿರ್ವಹಿಸಿಗೆ ಪ್ಲಾನ್ ಮಾಡ್ತಾರೆ. ಆದ್ರೆ ಈ ಸುವಾರ್ಥ ಯುಗದಲ್ಲಿ ನಾವೇನಾಗ್ಲಿಲ್ಲ, ಆ ಒಂದು ಸಿಸ್ಟಮ್ ಜೊತೆಗೆ ಕನೆಕ್ಟ್ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಬೇಕು. ಸುವಾರ್ಥ ಯುಗದಲ್ಲಿ ನಮಗೂ ಯಹೂದ್ಯರ ಒಂದು ಇದಕ್ಕೂ ಇಲ್ಲ. ನಾವು ಪರಲೋಕಕ್ಕೆ ಹೋದ್ಮೇಲೆ, ಓಟವನ್ನು ಓಡಿ ಮುಗಿಸ್ಮೇಲೆ ರಾಜರಾಗಿದ್ದಾಗ ದೇವ್ರು ಕೊಡಂತ ಧರ್ಮಶಾಸ್ತ್ರದ ಅನುಗುಣವಾಗಿ ಏನಾಗುತ್ತೆ, ಎಲ್ಲ ಪ್ರತಿಯೊಂದು ವಿಷಯ ಕೂಡ ಈ ಭೂಮಿಯಲ್ಲಿ ನಡೆಯುತ್ತೆ. ಆಗ ಸಭೆ ಕೂಡ ಅದಕ್ಕೆ ಕನೆಕ್ಟ್ ಆಗ್ಬಿಡುತ್ತೆ. ಆದ್ರೆ ಈಗ ನಾವೇನಾಗ್ತಿಲ್ಲ ಅಂದ್ರೆ ಈ ಒಂದು ಯಹೂದ್ಯರ ಸಿಸ್ಟಮ್ಗಾಗ್ಲಿ ನಾವು ಕನೆಕ್ಟ್ ಆಗ್ತಾ ಇಲ್ಲ. ಯಾಕೆ ಈ ವಿಷಯ ಮಾತಾಡ್ತಿದ್ರೆ ಸಹೋದರಿ ಇಲ್ಲಿ ಅಂದ್ರೆ, AD 70 ದೇವ್ರು ರಿಜೆಕ್ಟ್ ಮಾಡಿದ್ಮೇಲೆ ಸಭೆನ ಆಯ್ಕೆ ಮಾಡಿ ಅವ್ರಿಗೆ ಕೊಟ್ಟಂತ ಅದೇ ಸಿಸ್ಟಮ್ ನಮ್ಗೆ ಕೊಟ್ರ ಅಂದ್ರೆ ಖಂಡಿತ ಇಲ್ಲ. ನಮ್ಗಿರುವಂತ ಒಂದು ಬೋಧನೆ, ಸತ್ಯ ಪ್ರತಿಯೊಂದು ಬೇರೆ ಬೇರೆ ಇದೆ. ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಾಗಿಲ್ಲ. ಸಭೆ ಕೂಡ ಏನಾಗಿಲ್ಲ ಅಂದ್ರೆ ಇವತ್ತು ಯಹೂದ್ಯರ ವಿಷಯಗಳಿಗೆ ಭಾಗಿಯಾಗಿಲ್ಲ. ಯಹೂದ್ಯರ ವಿಷಯಕ್ಕೆ ಮಾತ್ರವಲ್ಲ, ಈ ಲೋಕದ ಯಾವುದೇ ಗೌರ್ಮೆಂಟ್ ಜೊತೆಗೆ ಸಭೆ ಏನಾಗ್ತಿಲ್ಲ, ಕನೆಕ್ಟ್ ಆಗಲ್ಲ. ಯಾವುದೇ ರೀತಿಯಲ್ಲಿ ಏನಾಗಲ್ಲ, ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದು ಭೂಮಿಯಲ್ಲಿ ಆಡಳಿತ ವರ್ಗಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಇವತ್ತಿನ ಸಭೆ ನಿಜವಾಗ್ಲೂ ದೇವ್ರ ಮಕ್ಳು ಏನಾಗಲ್ಲ, ಕನೆಕ್ಟ್ ಆಗಲ್ಲ. ಬದಲಾಗಿ ಅವ್ರು ಹೇಗಿದಾರೆ ಅಂದ್ರೆ ಮೊದಲಿಂಗನ ಜೊತೆ ಅವ್ರು ಸೇರ್ಬೇಕು. ಅಲ್ಲಿವರೆಗೂ ಯಾವುದೇ ರಾಜ್ಯಾಧಿಕಾರವಾಗ್ಲಿ ರಾಜ್ಯಭಾರವಾಗ್ಲಿ ಅವ್ರು ಒಗಸಲ್ಲ. ಮೊದಲಿಂಗನ ಜೊತೆ ಸೇರ್ಬೇಕಂದ್ರೆ ಕರ್ತನಾದ ಯೇಸುವಿನ ಎರಡನೇ ಬರ್ಬೇಕಿಲ್ಲ, ಆತನ ಜೊತೆಗೆ ಸೇರಿ ಆಳ್ವಿಕೆ ಮಾಡುವಂತ ಆ ಕೆಲಸ ಮಾತ್ರ ಅವ್ರಿಗೆ ಇದೆಯೇ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಸ್ವ ಪ್ರೇರಣೆಯಿಂದ ಈ ಲೋಕದ ಜನರ ಜೊತೆಗೆ, ಈ ಲೋಕದ ಆಡಳಿತ ಜೊತೆಗೆ ಅವ್ರೇನಾಗಲ್ಲ, ಆಳ್ವಿಕೆ ಮಾಡುವಂತ ಕೆಲಸವನ್ನ ಮಾಡಲ್ಲ. ಆದ್ರೆ ಇವತ್ತಿರುವಂತ ಕ್ರೈಸ್ತ ಪ್ರಪಂಚ ಅಲ್ವಾ ಏನ್ ಮಾಡ್ತಾ ಇದೆ ಅಂದ್ರೆ, ಈ ಒಂದು ಅರ್ಥ ವ್ಯವಸ್ಥೆ, ಈ ಭೂಮಿಯಲ್ಲಿರುವಂತ ಒಂದು ಮನುಷ್ಯನಿಂದ ನಿರ್ಮಿತವಾದಂತ ಒಂದು ಜ್ಞಾನ ವಿಚಾರಣೆಗಳನ್ನ ಅದೇನ್ ಮಾಡ್ತಿದೆ, ತುಂಬಾ ಇಷ್ಟ ಪಡ್ತಾ ಇದೆ. ಆದ್ರೆ ದೇವರ ಒಂದು ಯೋಜನೆ ವ್ಯವಸ್ಥೆಗಳಿಗೆ ಏನ್ ಮಾಡ್ತಾ ಇಲ್ಲ, ಕಿವಿಗೊಡ್ತಾ ಇಲ್ಲ. ಕರೆಕ್ಟಾ? ಇದು ಕರೆಕ್ಟ್ ಅನಿಸ್ತಾ ಇದೆಯಾ ಇಲ್ಲ ತಪ್ಪು ಅನಿಸ್ತಾ ಇದೆಯಾ? ಕೆಲವರಿಗೆ ಏನ್ ಅನಿಸ್ಬೋದು, ಇಲ್ಲ ಬ್ರದರ್ ಹಂಗಲ್ಲ, ಅವರು ಬಾಬಿಲೋನ್ ಅಂದ್ರೆ ಹಿಂಗ್ ದೇವ್ರ ಮಕ್ಳ ಕೆಲವ್ರು ಬಂದ್ರು ಕೂಡ ನಾವು ಕೆಲವರ ಸಮಯದಲ್ಲಿ ಅವ್ರನ್ನ ಬಾಬಿಲೋನ್ ಮಾತಾಡಿದಾಗ ಅವ್ರಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸರಸರು ಒಂದ್ ವಿಷಯ ಅರ್ಥ ಮಾಡ್ಕೊಳ್ರಿ, ನಾವು ತುಂಬಾ ಶ್ರೇಷ್ಠರು, ಅವರೆಲ್ಲ ತುಂಬಾ ಕೆಟ್ಟವರು ಅಂತ ರೀತಿಯಲ್ಲಿ ನಾವ್ ಏನು ಮಾತಾಡ್ತಾ ಇಲ್ಲ. ಅಲ್ಲಿರುವಂತ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಸಿಸ್ಟಮ್ ಕರಪ್ಷನ್ ಆಗಿದೆ, ಜನರ ಬಗ್ಗೆ ಮಾತಾಡ್ತಾ ಇಲ್ಲ. ಮುಂದೆ ಮಾತಾಡ್ತಾರೆ ಬ್ರದರ್, ನೋಡಿ ಇದೇ ಪಾಯಿಂಟ್ ಅಲ್ಲಿ ಮಾತಾಡ್ತಾರೆ. ಕೆಲವರು ಗೋಧಿಗಳು ಕೂಡ ಅಲ್ಲಿದ್ದಾರೆ, ಇನ್ನು ಕೂಡ ಕೆಲವೊಂದು ಗೋಧಿಗಳಿದೆ. ಅದಕ್ಕೆ ಸುವಾರ್ಥ ಸುಗ್ಗಿ ನಡೀತಾ ಇರೋದು. ಅಲ್ಲಿ ಗೋಧಿಗಳಿಲ್ಲ ಅಂದ್ರೆ ಸುಗ್ಗಿಯಲ್ಲಿ ನಡೆಯುತ್ತೆ. ನಾವು ಓಡ್ತಾರೆ ಅಂತ ಒಂದು ಪಾಠನ ಸುಗ್ಗಿಯ ಕಾರ್ಯ ಎಲ್ಲಿ ಮಾಡ್ತಾ ಇದೀವಿ ಇವತ್ತು? ಹೋಗಿ ಅನ್ಯ ಮತಗಳ ಅನ್ಯ ಧರ್ಮದಲ್ಲಿ ನಾವೇನಾದ್ರೂ ಮಾಡ್ತಾ ಇದೀವ ಸುಗ್ಗಿಯ ಕಾರ್ಯ? ನಮ್ಮ ಒಂದು ಮೇನ್ ಟಾರ್ಗೆಟ್ ಏನಪ್ಪಾ ಅಂದ್ರೆ ಇವತ್ತು ನಾವು ಮಾಡ್ಬೇಕಾಗಿರೋದು ಆ ಒಂದು ಬಾಬಿಲೋನಲ್ಲೇ ನಮ್ ಸುಗ್ಗಿ ಇರೋದು. ಕರೆಕ್ಟ್ ಅಲ್ವಾ? ನಾವು ಎಲ್ರು ಕೂಡ ಅದೇ ಬಾಬಿಲೋನ್ ಸಿಸ್ಟಮ್ ಒಳಗಡೆ ಇದ್ದವ್ರೆ, ಇದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ನಮ್ಗೆ. ಅಲ್ಲಿಂದ ನಾವು ಬಂದಿದೀವಿ ಅಂತ ನಮ್ಮನ್ನ ಕರ್ಕೊಂಡ್ ಬಂದಿದ್ದೇನೋ, ನಮ್ಮನ್ನ ಯಾರು ಕರ್ಕೊಂಡ್ ಬಂದಿದ್ದು? ಸತ್ಯ ನಮ್ಮನ್ನ ಕರ್ಕೊಂಡ್ ಬಂತು. ಯಾವುದೇ ಮನುಷ್ಯರಾಗ್ಲಿ, ನಾನಾಗ್ಲಿ ನಿಮ್ಮನ್ನ ಕರೆದಿಲ್ಲ, ನೀವಾಗ್ಲಿ ಯಾರ ಮನುಷ್ಯನ ಮಾತು ಕೇಳಿ ಬರ್ಲಿಲ್ಲ, ಸತ್ಯಕ್ಕೆ ಕಿವಿಗೊಟ್ಟು ಬಂದ್ರಿ. ಸತ್ಯವನ್ನ ನಿಮ್ಮ ಹತ್ರ ತಲುಪಿಸಕ್ಕೆ ದೇವರು ನಮ್ಮಂತ ಒಂದು ವ್ಯಕ್ತಿಗಳನ್ನ, ಸಹೋದರಗಳನ್ನ ಒಂದು ಟೂಲ್ಸ್ ಆಗಿ ಯೂಸ್ ಮಾಡಿದ್ರಪ್ಪ ಅಷ್ಟೇ. ಕರೆಕ್ಟ್ ಅಲ್ವಾ? ಇದೇ ರೀತಿಯಾದಂತ ಸತ್ಯವನ್ನ ಕೇಳಿ ಬರೋದಕ್ಕೆ ಇನ್ನೂ ಗೋಧಿಗಳಲ್ಲಿದೆ. ನಾವು ಅವ್ರ ಬಗ್ಗೆ ಮಾತಾಡ್ತಾರೆ, ಇರುವಂತ ಜನರ ಬಗ್ಗೆ ಮಾತಾಡ್ತಾರೆ. ಒಂದ್ ವೇಳೆ ನಿಮ್ಮ ಸಹೋದರ ಸಹೋದರಿಗಳಲ್ಲಿ ಇರ್ಬೋದು, ಅವ್ರ ನಿಮ್ಮ ದೃಷ್ಟಿಗೆ ಒಳ್ಳೆಯ ಗುಣಗಳನ್ನ ಹೊಂದಿರ್ಬೋದು. ಹಾಗಾಗಿ ಅವರೆಲ್ಲರೂ ಕೆಟ್ಟವರು, ಅವರೆಲ್ಲ ಅವ್ರ ಜೊತೆ ಅಂತ ಮಾತಿಗೆ ಮಾತಾಡ್ತಾರೆ. ಬದಲಾಗಿ ಆ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಿ ಎಂಟೈರ್ ಸಿಸ್ಟಮ್ ಯಾವ ರೀತಿ ಇದೆ ಅನ್ನೋ ವಿಷಯನ ಮಾತಾಡ್ತಾ ಇದ್ವಿ. ಅದು ಕರೆಕ್ಟ್ ಆಗಿದೆ, ದೇವ್ರ ದೃಷ್ಟಿಯಲ್ಲಿ ಕರೆಕ್ಟ್ ಆಗಿದೆ. ಹಾಗಿರೋದ್ರಿಂದ ಈ ಒಂದು ಜನರ ಒಂದು ಬೋಧನೆಗಳು ಎಲ್ಲ ಕೂಡ ಏನಪ್ಪಾ ಇದೆ ಅಂದ್ರೆ, ಅವ್ರು ಮಾತಾಡುವಂತ ಒಂದು ಬೋಧನೆ ಗಮನಿಸಿ ನೋಡ್ರಿ ಯಾವ ರೀತಿ ಇರುತ್ತಂದ್ರೆ, ಈ ಪ್ರಪಂಚದಲ್ಲಿ ಒಳ್ಳೆ ಶ್ರೇಷ್ಠವಾದಂತ ಸ್ಥಾನಮಾನ ಪಡ್ಕೊಬೇಕು. ಈ ರೆಫರೆಂಟ್, ಫಾಸ್ಟರ್, ಹೆಸರು, ಕೀರ್ತಿ, ಸಭೆಗಳಲ್ಲೇ ಅವ್ರಿಗೆ ಒಳ್ಳೆ ಪ್ರಾಮುಖ್ಯತೆ, ಪ್ರಾಧಾನ್ಯತೆ ಬೇಕು. ಯಾರಾದ್ರೂ ಸಭೆಗಳಲ್ಲಿ ನೋಡಿದೀರಾ ನೀವು? ಒಬ್ಬ ಫಾಸ್ಟ್ ಅಂದ್ರೆ ಅವ್ರದೇ ಆದಂತ ಒಂದು ಸ್ಥಾನಮಾನಗಳು ಇರ್ತಾರೆ. ಯಾರು ಕೂಡ ಕೆಳವರ್ಗದ ಜನರ ಹತ್ರ ಬಂದು ಮಾತಾಡಿ ತುಂಬಾ ವಿರಳ ಅಂತ ವಿಷಯಗಳಲ್ಲಿ ನೋಡೋದು. ಆ ತಾಳ್ಮೆಯ ತಗ್ಗಿದ ಸ್ವಭಾವ ನೋಡೋದು ತುಂಬಾನೇ ಕಷ್ಟ. ಅವರ ಅಂತಸ್ತಿನಲ್ಲೇ ಇರ್ತಾರೆ. ಅದೇ ಒಂದು ಸ್ಥಾನವನ್ನ ಬಿಟ್ಕೊಡಲ್ಲ ಯಾವಾಗ್ಲೂ. ಈ ಚಿಕ್ಕ ಚಿಕ್ಕ ಸಭೆಗಳೆಲ್ಲ ಈ ರೀತಿ ಅಂದ್ರೆ ಎಂಟೈರ್ ಈ ಬಾಬಿಲೋನ್ ಸಿಸ್ಟಮ್ ಹೆಂಗಿರ್ಬೇಕು ನೋಡ್ರಿ. ಅವರೆಲ್ಲ ಕೂಡ ಮನಸ್ಸಿನಲ್ಲಿ ಎಲ್ರು ಕೂಡ ಈ ಲೋಕದ ಸರ್ಕಾರ ಜೊತೆಗೆ ನಾವು ಒಟ್ಟಾಗಿರ್ಬೇಕಂತ ಭಾವನೆಯಿಂದ ಮಾಡ್ತಾ ಇದ್ರೆ ಹೊರತು, ಬರುವಂತ ಕ್ರಿಸ್ತನ ರಾಜ್ಯಕ್ಕೋಸ್ಕರ ಈ ಭೂಮಿನ ನಾವು ನಿರಾಕರಣೆ ಮಾಡುವಂತ ಭಾವನೆ ಯಾರಿಗೂ ಇಲ್ಲ. ನೀವು ಅದನ್ನ ಸ್ಪಷ್ಟವಾಗಿ ನೀವು ಹುಡುಕ್ಬೋದು, ಕ್ಲಿಯರ್ ಕಟ್ ಆಗಿ ನೀವು ನೋಡ್ಬೋದು. ನಾವ್ ಹೇಳ್ತಿರೋಂತ ವಿಷಯಗಳಲ್ಲಿ ಕ್ರಿಸ್ತನ ಪ್ರೀತಿಯ ಸಹೋದರರು ಬರೆದಿರುವಂತ ವಿಚಾರಗಳಿರ್ಬೋದು, ಎಕ್ಸ್ಪ್ಲೈನ್ ಮಾಡುವಂತ ವಿಚಾರಗಳಿರ್ಬೋದು, ಯಾವುದೇ ರೀತಿಯಲ್ಲಿ ಸುಳ್ಳಲ್ಲ. ಅದು ಸ್ಪಷ್ಟತೆಯಾಗಿ ನಿಖರವಾಗಿ ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ. ಎಲ್ಲ ಕ್ರೈಸ್ತ ಸಮುದಾಯದವರು ಇವತ್ತು ಏನ್ ಮಾಡ್ತಿದ್ರಂದ್ರೆ, ಇಂತಹ ಒಂದು
ರಾಜ್ಯವನ್ನ ಈ ಸುಳ್ಳು ಕ್ರೈಸ್ತರನ್ನ, ನಕಲಿ ಕ್ರೈಸ್ತರನ್ನ ಅಲ್ವಾ, ನಿಜವಾದ ದೇವರ ರಾಜ್ಯ ಬರ್ಬೇಕಾಗಿರ್ಬೇಕಾದ್ರೆ, ನಿಜವಾದ ದೇವರ ರಾಜ್ಯಕ್ಕೋಸ್ಕರ ತಮ್ಮನ್ನ ತ್ಯಾಗ ಮಾಡೋಕ್ಕಿಂತ ಈ ಸುಳ್ಳಾದ ಸಿಸ್ಟಮ್ ಜೊತೆ ಸೇರ್ಕೊಂಡು ಈ ರಾಜ್ಯಭಾರ ವಹಿಸಕ್ಕೆ ತುಂಬಾ ಆತುರ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನಗಳು ಅವ್ರನ್ನ ಏನ್ ಮಾಡ್ತಿದೆ ಅಂದ್ರೆ ದೇವರ ಯೋಜನೆಯಲ್ಲಿ ಅಣಜಿ ವರ್ಗವಾಗಿ ಅವ್ರನ್ನ ಸಪರೇಟ್ ಮಾಡ್ತಾ ಇದೆ. ಇದು ದೇವರ ಪ್ಲಾನ್. ಇದು ಅವ್ರಿಗೆ ಗೊತ್ತಿಲ್ಲ. ನಾವ್ ಈ ರೀತಿ ಮಾಡೋದ್ರಿಂದ ನಾವು ಏನಾಗ್ತೀವಿ, ಅಣಜಿ ವರ್ಗಕ್ಕೆ ಬಂದ್ ಸೇರ್ತೀವಿ ದೇವರ ಯೋಜನೆಯಲ್ಲಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ನಮ್ಗೆ ಗೊತ್ತಾಗ್ಬಿಡ್ತೀವಿ. ಇವತ್ತು ನಮ್ಗೇನ್ ಗೊತ್ತಾಯ್ತು, ಯಾರು ದೇವರ ವಾಕ್ಯಗಳನ್ನ ಕೇಳಿ ಕಿವಿಗೊಟ್ಟು ಈ ಲೋಕದ ರಾಜ್ಯಗಳ ಜೊತೆಗೆ ಸಂಬಂಧ ಇಟ್ಕೊಳ್ದೆ ಪ್ರಪಂಚವನ್ನ, ಲೋಕವನ್ನ ಹಾಗೆ ಮಾಡಿ ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡಿ ಜೀವ ಬಲಿಯ ಕೊಡ್ತಾರೋ ಅವರೆಲ್ಲ ಕೂಡ ಗೋಧಿ ವರ್ಗದವರಾಗ್ತಾರೆ. ಯಾರು ಈ ಲೋಕದ ವಿಷಯಗಳಿಗೆ ಆಸೆ ಪಟ್ಟು, ರಾಜಕೀಯ ವಿಷಯಗಳಿಗೆ ಆಸೆ ಪಟ್ಟು ಭೂಮಿಯಲ್ಲಿ ಸಂತೋಷವಾಗಿರೋದಕ್ಕೆ, ಉಲ್ಲಾಸವಾಗಿರೋದಕ್ಕೆ, ಸುಖಭೋಗವಾಗಿರೋದಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಾರೋ ಅವರು ಅಣಜಿ ವರ್ಗದವರಾಗ್ತಾರೆ ಅಂತ ವಿಷಯ ನಮಗ್ ಗೊತ್ತಿದೆ. ಈಗ ಇದನ್ನ ಹೋಗಿ ಅವ್ರಿಗೆ ಹೇಳಿದ್ರೆ ಅವ್ರು ಒಪ್ಕೊಳ್ತಾರ? ಒಪ್ಕೊಳ್ಳಲ್ಲ. ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ? ಸುಟ್ಟು ಬೆಂಕಿಯಲ್ಲಿ ಬಿದ್ದು ಅಲ್ವಾ, ಕೊರಿಂಥದಲ್ಲಿ ಮಾತಾಡ್ತಾರಲ್ವಾ, ಬೆಂಕಿಯಲ್ಲಿ ಬಿದ್ದು ಆಮೇಲೆ ಕಷ್ಟ ಎಲ್ಲ ಪಟ್ಟಾದ್ಮೇಲೆ ಆಮೇಲೆ ಗೊತ್ತಾಗುತ್ತೆ, ಓಕೆ ನಾವೇ ಅಣಜಿಯ ವರ್ಗ. ಇದವ್ರ ಹತ್ರ ಹೇಳಕ್ಕೂ ಆಗಲ್ಲ. ದೇವ್ರ ಮಕ್ಳು ಗೋಧಿನ ಮಾತ್ರ ದೇವ್ರ ಜ್ಞಾನವಾಗಿ ಸತ್ಯವನ್ನ ಕೊಟ್ಟು ಕರೀತಾ ಇದ್ದಾರೆ. ಆಗಿರೋದ್ರಿಂದ ಕ್ರಿಸ್ತನ ಪ್ರೀತಿಯ ಸರಸರೇ, ಇದೇ ಒಂದು ಸಿಸ್ಟಮ್ ಏನಂತ ಕರೀತಾ ಇದೆ ಅಂದ್ರೆ ಬಾಬಿಲೋನ್, ಮಹಾಬಾಬಿಲೋನ್ ಅಂತ ಕರೀತಾರೆ. ಬಾಬಿಲೋನ್ ಅಂತ ಕರೆಯೋದಕ್ಕೆ ಕಾರಣಗಳಿದೆ. ಸುಮ್ನೆ ಏನ್ ಮಾಡ್ತಾ ಇಲ್ಲ, ದೇವ್ರ ಇವ್ರನ್ನ ಕರಿತಲ್ಲ. ಹೆಸರಲ್ಲಿ ನಾವು ಕರೆಯೋದಕ್ಕೂ ಸುಮ್ನೆ ಏನೋ ಅವ್ರನ್ನ ಕರಿತಾ ಇಲ್ಲ. ನೋಡ್ರಿ, ಒಂದೇ ಒಂದು ಪಾಯಿಂಟ್ ಮಾತ್ರ ಓದ್ಬಿಡೋಣ, ಓದಿ ಮುಗಿಸ್ಬಿಡೋಣ. ಕಂಟಿನ್ಯೂ ಮಾಡ್ರಿ ಹಂಗೆ. ಓದ್ಲಾ brother? ಬೇರೆ ಯಾರಾದ್ರೂ ಓದ್ತಾರಾ? ಓದಿ, ಯಾರಾದ್ರೂ ಓದಿ. ನಮಿತಷ್ಟು ಓದಿ. ನಮಿತಷ್ಟು ಓದಿ. ಬಾಬೆಲ್ ಎಂಬ ಹೆಸರು ಮೂಲದಲ್ಲಿ ದೇವರ ಹೆಬ್ಬಾಗಿಲನ್ನು ಸಂಕೇತಿಸುವುದಾಗಿತ್ತು. ನಂತರಲ್ಲಿ ಪರಿಹಾಸ್ಯ ಮಾಡುವಂತೆ ಅದನ್ನು ತಾರುಮಾರು, ಮಿಕ್ಸ್ಚರ್ ಆಫ್ ಕನ್ಫ್ಯೂಷನ್ ಎಂದು ಕರೆಯಲಾಯಿತು. ಪ್ರಕಟಣೆಯ ಪುಸ್ತಕದಲ್ಲಿ ಈ ಹೆಸರನ್ನು ವಿಶಿಷ್ಟವಾಗಿ ಹೆಸರು ಮಾತ್ರದ ಸಭೆಗೆ ಅನ್ವಯಿಸಲಾಗುತ್ತದೆ. ಅದು ಮಹಿಮೆಯ ಹೆಬ್ಬಾಗಿಲಾಗಿದ್ದರೂ ತಪ್ಪುಗಳಿಗೂ ಮತ್ತು ಗೊಂದಲಗಳಿಗೂ ಹೆಬ್ಬಾಗಿಲಾಯಿತು. ಇದೊಂದು ದುಃಖಕರವಾದ ಮಿಶ್ರಣವಾಗಿದ್ದು, ಮುಖ್ಯವಾಗಿ ಅಣಜಿಗಳು ಮತ್ತು ಕಪಟಿಗಳ ಮಿಶ್ರಣದಿಂದ ರಚಿತವಾದ ಲೌಕಿಕ ಉದ್ಯೋಗದ ಗೊಂದಲಮಯ ಸಮೂಹವಾಗಿದ್ದು, ಇದರಲ್ಲಿ ಕರ್ತನ ಆಭರಣಗಳು ಉಣಲ್ಪಡುತ್ತಿವೆ ಮತ್ತು ಅದರ ನಿಜವಾದ ಸೌಂದರ್ಯ ಮತ್ತು ಹೊಳಪು ಮುಚ್ಚಿ ಹೋಗಿದೆ. ಸಾಂಕೇತಿಕ ಪ್ರವಾದನೆಯಲ್ಲಿ ಬಾಬೇಲ್ ಎಂಬ ಪದವು ಕೆಲವೊಮ್ಮೆ ಮಹಾಬಾಬೇಲ್, ವೇಶ್ಯೆಯರ ತಾಯಿ ಎಂದು ಕರೆಯಲ್ಪಡುವ ರೋಮಿನ ಸಭೆಗೆ ಮಾತ್ರವೇ ಅನ್ವಯವಾಗುತ್ತದೆ. ಈ ಹೆಸರು ಅದಕ್ಕೆ ಮಾತ್ರವೇ ಶತಮಾನ ಕಾಲಗಳಿಂದ ಅದೊಂದು ಮಿಶ್ರಣ ವ್ಯವಸ್ಥೆಯಾಗಿರುವವರೆಗೆ ಅನ್ವಯವಾಗುತ್ತಿದೆ. ಅದು ಯಾರನ್ನೂ ಸಹಿಸುವುದಿಲ್ಲ. ಆದರೆ ಇತರೆ ಕ್ರಿಸ್ತ ಸಭಾ ವ್ಯವಸ್ಥೆಗಳು ತಾಯಿಯಷ್ಟು ಹೆಚ್ಚಲ್ಲವಾದರೂ, ಇನ್ನೂ ಅಷ್ಟೊಂದು ಕೆಟ್ಟು ಹೋಗಿಲ್ಲವಾದರೂ ಅಥವಾ ಮಹತ್ವವಾಗಿ ತಪ್ಪಾಗಿಲ್ಲವಾದರೂ, ವಿವಿಧ ಅಸಮರ್ಪಕವಾದ ಸುಧಾರಣಾ ಪ್ರಯತ್ನಗಳಿಂದ ಆಕೆಯಿಂದ ಹೊರಹೊಮ್ಮಿದೆ. ಇವುಗಳಲ್ಲಿ ತಪ್ಪುಗಳು, ಅಣಜಿಗಳು ಮತ್ತು ಲೌಕಿಕತೆಗಳು ಹೆಚ್ಚಾಗಿ ಪ್ರಬಲಗೊಳ್ಳುತ್ತಿವೆ. ಬಾಬೆಲ್ ಎಂಬ ಹೆಸರು ಸಾಮಾನ್ಯವಾಗಿ ಅಥವಾ ಕುಟುಂಬದ ಹೆಸರಾಗಿ ಎಲ್ಲ ನಾಮಾಂಕಿತ ಕ್ರಿಸ್ತ ವ್ಯವಸ್ಥೆಗಳಿಗೂ ಉಪಯೋಗಿಸಿದೆ. ಆಗ ಅದು ರೋಮಿನ ಸಭೆಯನ್ನು ಮಾತ್ರವಲ್ಲ, ಎಲ್ಲ ಪ್ರೊಟೆಸ್ಟಾಂತ ಪಂಗಡಗಳನ್ನು ಒಳಗೊಂಡಿದೆ. ಪೋಪನ ಅಧಿಕಾರವನ್ನು ಮಾತೃ ಪದ್ಧತಿ ಎಂದು ಹೆಸರಿಸಿದೆ. ಆದ್ದರಿಂದ ನಾವು ಆಕೆಯಿಂದ ಉತ್ಪನ್ನಗೊಂಡ ವಿವಿಧ ಪ್ರೊಟೆಸ್ಟಾಂತ ಪದ್ಧತಿಗಳನ್ನು ಆಕೆಯ ಪುತ್ರಿಯರು ಎಂಬುದಾಗಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಈ ಸತ್ಯವನ್ನು ಪ್ರೊಟೆಸ್ಟಾಂತ ಸಭೆಗಳು ಸಾಮಾನ್ಯವಾಗಿ ಕೆಲವೊಮ್ಮೆ ಹೆಮ್ಮೆಯಿಂದ ಒಪ್ಪಿಕೊಳ್ಳುತ್ತಾರೆ. ಥ್ಯಾಂಕ್ ಯು. ನೋಡಿದ್ರಾ ಕ್ರಿಸ್ತನ ಪ್ರೀತಿ ಸರಸರೇ, ಇಲ್ಲಿ ಬಾಬೇಲ್ ಅನ್ನುವಂತ ಒಂದು ವಿಷಯ, ನಾವು ಬಾಬೇಲ್ ಅನ್ನೋ ವಿಷಯ ದೇವ್ರ ಮಕ್ಕಳಿಗೆ ಹೊಸದಲ್ಲ. ಬಿಗಿನಿಂಗ್ ಇಂದ ನೋಡ್ತಾ ಇದೀವಿ. ಎಲ್ಲಿಂದ ನೋಡ್ತೀವಿ ಅಂದ್ರೆ ಈ ಬಾಬೇಲ್ ಅಂತ ಹೆಸರು ಆ ಒಂದು ಇದ್ರಲ್ಲಿ ಬರುವಂತ 11ನೇ ಅಧ್ಯಾಯದಲ್ಲಿ ಬರುವಂತ ಒಂದು ತಾರುಮಾರು ಬಾಬೇಲ್ ಗೋಪುರವನ್ನ ಕಟ್ತಾರ ನೋಡ್ರಿ. ಬಾಬೇಲ್ ಗೋಪುರವನ್ನ ಕಟ್ಟುವಂತ ವಿಷಯ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಒಳ್ಳೆ ಸಿಂಬಾಲಿಕ್ ಇದೆ, ಅದು ಅರ್ಥ ಮಾಡ್ಕೊಳ್ಳಿ. ಈ ಬಾಬೇಲಿನ ಹೆಸರು ದೇವರ ಹೆಬ್ಬಾಗಿಲು ಅಂತ ಒಂದ್ ರೀತಿಲಿ ಅರ್ಥ ಬರ್ತಿದ್ರು. ಆ ಒಂದು ಬಾಬೇಲ್ ಗೋಪುರ ಅಂತ ಕಟ್ಟುವಂತ ಉದ್ದೇಶವೇ ಪ್ರತಿ ಬಾಬೇಲನ ಉದ್ದೇಶವಾಗಿತ್ತು. ಏನಪ್ಪಾ ಅಂದ್ರೆ ದೇವ್ರು ಹೇಳಿದಂತ ವಿಚಾರಕ್ಕೆ ಅಪೋಸಿಟ್ ಆಗಿ ನಿಂತ್ಕೊಂಡು ಒಟ್ಟಿಗೆ ಇರುವಂತ ವಿಷಯ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ದೇವ್ರು ಹೇಳಿದ್ರು, ನೀವು ಏನ್ ಮಾಡ್ರಿ, ಹೆಚ್ಚಿಸಿ ಭೂಮಿಯನ್ನೆಲ್ಲ ಸಂಪೂರ್ಣವಾಗಿ ತುಂಬಿಸಿ ಅಂತ ಆದಾಮನಿಗೆ ಹೇಳಿದ್ರು. ಅದನ್ಗೆ ಹೇಳಿದಂತ 2 ಆಜ್ಞೆ ಇತ್ತು. ಒಂದು, ಹಣ್ಣನ್ನ ತಿನ್ಬೇಡ. ಇನ್ನೊಂದು, ನೀವು ಸಮೃದ್ಧಿಯಾಗಿ ಭೂಮಿಯೆಲ್ಲ ಏನ್ ಮಾಡ್ರಿ, ಅಭಿವೃದ್ಧಿ ಪಡಿಸ್ರಿ, ನಿಮ್ಗೆ ಸಂತಾನ ಹುಟ್ಟಲಿ ಅಂತ ಹೇಳಿದ್ರು. ಆದ್ರೆ ಇವ್ರು ಭೂಮಿ ಎಲ್ಲ ಹೋಗೋಕ್ ಬದ್ಲು ಏನ್ ಮಾಡ್ತಿದ್ರು, ಇವ್ರು ಒಂದೇ ಕಡೆ ಇರೋಣ, ನಾವು ಎಲ್ಲೋ ಚೆದರಿ ಹೋಗೋದ್ ಬೇಡ, ಒಟ್ಟಿಗೆ ಇರೋಣ ಅಂತ ಏನ್ ಮಾಡ್ತಿದ್ರು. ಅಲ್ಲಿ ಒಬ್ಬ ಅಧಿಕಾರ ವ್ಯವಸ್ಥೆ, ಒಬ್ಬ ರಾಜ,
ದಾಸ ಈ ರೀತಿಯಾದ ಸಿಸ್ಟಮ್ ಎಲ್ಲ ಡೆವಲಪ್ ಮಾಡ್ಕೊಂಡ್ ಬಂದ್ರು ಬಾಬೆಲಲ್ಲಿ. ನಿಮ್ರೋದ್ ಈ ಕಾಲದೆಲ್ಲ ನೀವು ಕೇಳಿರ್ತೀರ. ಅವನು ತುಂಬಾ ಶ್ರೇಷ್ಠ ಸ್ಥಾನದಲ್ಲಿ ಇರ್ತಾನೆ. ಈ ಒಂದು ಗೋಪುರ ಕಟ್ಟಕ್ಕೆ ಎಷ್ಟು ಜನರು ಗುಲಾಮರಾಗಿ ಕೆಲಸ ಮಾಡಿರ್ಬೇಕು, ಕೆಲವ್ರನ್ನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿರ್ತಾನೆ. ಇಂಥ ಸಿಸ್ಟಮ್ ಏನಪ್ಪಾ ಅಂದ್ರೆ ದೇವರ ಒಂದು ವಿಷಯಕ್ಕೆ ಅಪೋಸಿಟ್ ಆಗಿ ನಿಂತ್ಕೊಳ್ಳೋದು ಮಾತ್ರವಲ್ಲ, ಅದಕ್ಕೆ ತುಂಬಾ ಧೈರ್ಯವಾಗಿ ಮುನ್ನುಗ್ಗುವಂತ ವಿಷಯ. ಏನೇ ಆಗ್ಲಿ ನೋಡೋಣ, ದೇವರಿಗೆ ವಿರುದ್ಧವಾಗಿ ಚಾಲೆಂಜ್ ಮಾಡುವಂತ ವಿಷಯ. ಈ ರೀತಿ ನಿಂತು ಬೆಳೆದ್ರಿಂದ ದೇವ್ರ ಏನ್ ಮಾಡಿದ್ರು ಅಂದ್ರೆ ಆ ಒಂದು ಭಾಷೆಗಳನ್ನ ಒಂದು ತಾರುಮಾರು ಮಾಡಿದ್ರು. ಅದೇ ರೀತಿಯಾಗಿ ಈ ಒಂದು ಹೆಸರು ಕ್ರೈಸ್ತರ ಸಿಸ್ಟಮ್ ಕೂಡ ಹೇಗಿದೆ ಅಂದ್ರೆ ದೇವರ ಯೋಜನೆಗಳಿಗೆ ಚಿತ್ತಕ್ಕೆ ವಿರುದ್ಧವಾಗಿ ಈಗ ನಿಂತ್ಕೊಳ್ತಾ ಇದೆ. ಕ್ರಿಸ್ತನ ಪಿತೇಶ್ವರ ಸರಿದ್ರೆ 539 ಇಂದ ಯಾವಾಗ ನಮ್ಮ ಲೆಕ್ಕಾಚಾರ 1799 ವರೆಗೂ ನಾವು ನೋಡಿದ್ರೆ 1560 ವರ್ಷಗಳು. ಅಲ್ಲಿವರೆಗೂ ದೇವ್ರು ಕೂಡ ಕೃಪೆ ಕೊಡುದು, ಸೈಲೆಂಟ್ ಆಗಿದ್ರು. ದೇವ್ರು ಏನೋ ದೊಡ್ಡದಾಗಿ ಇದ್ ಮಾಡಿಲ್ಲ, ಮಾಡ್ರಪ್ಪ ಏನ್ ಬೇಕಾರ ಮಾಡ್ರಿ. ಅಲ್ಲಿಂದ ಈಚೆಗೆ 1874 ಕರ್ತನಾದ ಯೇಸುವಿನ ಎರಡನೇ ಬರುವಿಕೆ ಬಂದ್ರು. ಅಲ್ಲಿ ಕೂಡ ನೋಡಿ ಆ ಗೋಪುರವನ್ನ ಕಟ್ಟವರೆಗೂ ದೇವ್ರು ಸೈಲೆಂಟ್ ಆಗಿರ್ತಾರೆ ತಾನೆ, ಏನು ಮಾಡಲ್ಲ, ಮಾಡ್ರಿ ಅಂತ ಬಿಟ್ಟಿರ್ತಾರೆ. 1874 ಯೇಸು ಕ್ರಿಸ್ತನ್ ಬಂದಾದ್ಮೇಲೆ ಕೂಡ ದೇವರ ಯೋಜನೆಗಳಿಗೆ ಆಪೋಸಿಟ್ ಆಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಅಭಿಷೇಕ ಹೊಂದಿದವನ ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧವಾಗಿ ಪ್ಲಾನ್ ಮಾಡಕ್ಕೆ ಶುರು ಮಾಡಿದ್ರು. ಈ ರೀತಿ ಮಾಡೋದು ಏನಾಯ್ತು ಅಂದ್ರೆ ಅದು ದೇವರಿಗೆ ಹಿಡಿಸಲಿಲ್ಲ. ಅದು ದೇವರ ವಿಷಯಕ್ಕೆ ಅಪೋಸಿಟ್ ಆಗಿರುವಂತ ವಿಷಯ. ಈಗ ದೇವರ ಸತ್ಯ ಎಲ್ಲ ಹೊರಡೆ ಬಂದಿದ್ರು, ದೇವರ ಯೋಜನೆಗಳು ಸಂಪೂರ್ಣವಾಗಿ ದೇವರ ದೈವಿಕ ಯೋಜನೆ ಸತ್ಯಕ್ಕೆ ಎಲ್ಲ ಕೂಡ ಹೊರಡೆ ಬಂದ್ರು. ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ಅದಕ್ಕೆ ಏನಂತ ಮಾತಿದೆ, ತಾರುಮಾರು, ಮಿಕ್ಸ್ಚರ್ ಆರ್ ಕನ್ಫ್ಯೂಷನ್. ಈಗ ದೇವ್ರ ಏನ್ ಮಾಡಿದ್ರು ಅಂದ್ರೆ ಅವ್ರನ್ನ ತಾರುಮಾರು ಮಾಡ್ತಾರೆ. ಯಾವ ರೀತಿ ಅಂದ್ರೆ ಅವರು ಇನ್ನೂ ಕಟ್ಟಿ ಏನಾಗ್ಲಿಲ್ಲ, ಇನ್ನು ಅಂತ್ಯಕ್ಕೆ ಬರಲಿಲ್ಲ. ಬಾಬೆಲ್ ಗೋಪುರ ಇನ್ನೂ ಕಟ್ತಾ ಇದಾರೆ. ಆದ್ರೆ ಮುಂದೊಂದು ದಿನ ದೇವ್ರು ಒಂದೇ ಒಂದು ಕೆಲಸ ಮಾಡದ ರೀತಿಯಲ್ಲಿ ಹೇಗೆ ಭಾಷೆಗಳನ್ನ ತಾರುಮಾರು ಮಾಡಿದ್ರು, ಈ ಸಂಪೂರ್ಣ ಬಾಬಿಲೋನ್ನ ಚದರಿಸುವಂತ ಕೆಲಸವನ್ನ ಮಾಡ್ತಾರೆ ಅಲ್ವಾ. ಯಾಕಂದ್ರೆ ಇವರ ಹಿನ್ನೆಲೆ, ಇವರ ಉದ್ದೇಶ ಯಾವಾಗ್ಲೂ ಕೂಡ ಸತ್ಯಕ್ಕೆ ಆಧಾರವಾಗಿ ಇಲ್ಲ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಅದನ್ನ ಸ್ಪಷ್ಟವಾಗಿ ಗಮನಿಸಬಹುದು. ಯಾವುದೇ ಕಾರಣಕ್ಕೂ ಇವರ ಉದ್ದೇಶಗಳು ದೇವರಿಗೋಸ್ಕರ ನಮ್ಮನ್ನ ತ್ಯಾಗವಾಗಿ ಕೊಡ್ಬೇಕು, ನಮ್ಮನ್ನ ಬಲಿಯಾಗಿ ಸಮರ್ಪಣೆ ಮಾಡ್ಬೇಕು, ನಿಂದನೆ ಅವಮಾನಗಳನ್ನ ನಾವು ಸಗಿಸ್ಕೊಳ್ಬೇಕು, ಕಷ್ಟಗಳನ್ನ ಪಡಬೇಕು, ಭೂಮಿಯಲ್ಲಿ ಏನಿಲ್ಲದವರಾಗಿ ಬದುಕಿದ್ರು ಕೂಡ ದೇವರಿಗೋಸ್ಕರ ಬದುಕಿ ಸಾಯ್ಬೇಕು ಅಂತ ಭಾವನೆ ಇವರಲ್ಲಿರುವಂತ ಯಾವರಲ್ಲಿ ಕೂಡ ಕಾಣಲ್ಪಡ್ಲಿಲ್ಲ. ಅದಕ್ಕೆ ಏನಂತ ನೋಡ್ತೀವಿ ಅಂದ್ರೆ ಹಣಚಿ, ಕಪಟಿಗಳು ಅಂತ ಏನ್ ಮಾಡ್ತೀವಿ ಕರಿತಾ ಇದ್ವಿ. ಇವರ ಉದ್ದೇಶ ಎಲ್ಲ ಲೋಕದಲ್ಲಿ ಹೆಸರು, ಕೀರ್ತಿ, ಆಸ್ತಿ, ಅಂತಸ್ತನ ಸಂಪಾದನೆ ಮಾಡುವಂತ ಉದ್ದೇಶಗಳಾಗಿರುತ್ತೆ. ಆಗಿರೋದ್ರಿಂದ ಅದಕ್ಕೋಸ್ಕರ ನೋಡ್ಬೇಕಾದ್ರೆ ಇದೇ ಒಂದು ಬಾಬಿಲೋನಲ್ಲಿ ಎಷ್ಟು ಜನ ದೇವ್ರ ಮಕ್ಕಳು ಸಾಯಿಸಲ್ಪಟ್ಟಿದ್ದಾರೆ. ನಿಜವಾಗ್ಲೂ ದೇವ್ರ ಮಕ್ಕಳು ಸಾಯಿಸಲ್ಪಟ್ಟಿದ್ದಾರೆ. ಯಾಕಪ್ಪ? 7 ಕಾಲದ ಸಭೆ ದೂತರನ್ನ ತಗೊಳ್ರಿ. ಪೀಟರ್ ವಾಲ್ಡೋ, ಮಾರ್ಟಿನ್ ಲೂಥರ್, ಜಾನ್ ವಿಕ್ಲಿಫ್. ಏನ್ ಮಾಡಿದ್ರು ಇವ್ರನ್ನೆಲ್ಲ ಇವತ್ತು ನಾವು ದೂತರ ಅಂತ ಕರಿಬೇಕಾದ್ರೆ ಅವರು ಸತ್ಯಕ್ಕೋಸ್ಕರ ಅಷ್ಟು ತ್ಯಾಗವನ್ನು ಮಾಡಿದ್ರು. ಆದ್ರೆ ಅವರಿಗೆ ಈ ಒಂದು ಸಿಸ್ಟಮ್ ನೋಡೆ, ಈ ಬಾಬಿಲು ನೋಡೆ ಒಳ್ಳೆ ಒಂದು ಸ್ಥಾನಮಾನಗಳು ಇತ್ತ, ಅವ್ರಿಗೆ ಪ್ರಶಂಸೆ ಇತ್ತ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರಪ್ಪ. ಜಾನ್ ವಿಕ್ಲಿಫ್ ನ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಕ್ರಿಸ್ತನ್ ಪಿತೇಶ್ವರ ಅವರು ಸತ್ತಂತ ಹೆಣವನ್ನ ಮೂಲೆನ ತಗೊಂಡ್ ಬಂದ್ ಸುಡ್ತಾರೆ ಬೈಬಲ್ ಟ್ರಾನ್ಸ್ಲೇಷನ್ ಮಾಡಿದ್ದಕ್ಕೆ. ನೋಡ್ರಿ ಹೆಂಗಿರ್ಬೇಕು ಜನ, ಸಿಸ್ಟಮ್ ನೋಡ್ರಿ, ಅವ್ರ ಮೈಂಡ್ ಸೆಟಪ್ ಹೆಂಗಿರ್ಬೇಕು. ಸುಮಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿರುವಂತ ಈ ಸಿಸ್ಟಮ್ ನ ಸಂಪೂರ್ಣವಾಗಿ ನಾಶ ಮಾಡೋದು ನಮ್ಮಿಂದ ನಿಮ್ಮಿಂದ ಆಗುತ್ತಾ? ನಾವು ನೀವು ಹೇಳುವಂತ ಬೋಧನೆ ನಾಶವಾಗ್ತಾರೆ ಇವರು. ಈ ಸಿಸ್ಟಮ್ ನಾಶವಾಗ್ಬಿಡುತ್ತಾ? ಖಂಡಿತ ಆಗಲ್ಲ. ಇದಕ್ಕೆ ತುಂಬಾ ದೊಡ್ಡ ಒಂದು ಪವರ್ ಬೇಕು. ಆ ಪವರ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ಮಾತ್ರ ಇದೆ. ಬೇರೆ ಯಾರು ಕೂಡ ಈ ಸಿಸ್ಟಮ್ ನ ನಾಶ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಇವತ್ತವರೆಗೂ ಸ್ಟ್ರಾಂಗ್ ಆಗಿ ಬೆಳೆದು ನಿಂತಿದೆ ಕ್ರಿಸ್ತನ ಪಿತೇಶ್ವರ ಸಾರಿನ. ಇವತ್ತವರೆಗೂ ಅದನ್ನ ಏನು ಮಾಡಕ್ಕಾಗ್ತಿಲ್ಲ. ಅದ್ರ ಜೊತೆಗೆ ಈ ಬಾಬೆಲ್ ಜೊತೆಗೆ ತಾಯಿ ಮಗಳು ನೋಡ್ರಿ, ಅದನ್ನೇ ಹೇಳ್ತಾರ ಅಲ್ವಾ, ಮಹಾಬಾಬೆಲ್ ವೇಶ್ಯರ ತಾಯಿ ಅಂತಿದೆ. ಇಲ್ಲಿವರೆಗೂ ಅದು ರೋಮ್ ಸಭೆಗೆ ಮಾತ್ರ ಅನ್ವಯವಾಗ್ತಿತ್ತು. ಅದ್ರ ಜೊತೆಗೆ ಯಾರು ಸೇರ್ಕೊಂಡಿರೋದು? ಮಗಳು ಕೂಡ ಸೇರ್ಕೊಂಡಿದ್ದಾನೆ. ಯಾರಿದು ಮಗಳು? ಪ್ರೊಟೆಸ್ಟಾಂಟ್. ಈಗಿರುವಂತ ಬೇರೆ ಸಮುದಾಯಗಳು ಸತ್ಯಕ್ಕೆ ವಿರುದ್ಧವಾಗಿರುವಂತ ಎಲ್ಲಾ ಸಿಸ್ಟಮ್ ಹೇಳ್ಬಹುದು ಅಲ್ವಾ. ಕೆಲವರು ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೊಂಡ್ರು. ನಾವು ಅವ್ರನ್ನ ಯಾವ ರೀತಿ ನೋಡ್ತೀವಿ ಅಂದ್ರೆ ಅವ್ರು ಸತ್ಯಕ್ಕೆ ಅನುಗುಣವಾಗಿಲ್ಲ, ಅದಕ್ಕೆ ನಾವು ಅವ್ರಿಗೆ ಪ್ರಾಮುಖ್ಯತೆ ಕೊಡಲ್ಲ. ಅಂದ್ರೆ ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ, ಕೆಲವರು ಈ ಬಾಬಿಲೋನ್ಗೆ ಒಪ್ಪಿಗೆ ಅಂದ್ರೆ ಅವ್ರ ಜೊತೆ ಸಂಧಾನ ಮಾಡ್ಕೊಳ್ದೆ ಇರಬಹುದು, ಅವ್ರ ಜೊತೆಗೆ ಒಟ್ಟಾಗಿರೋದಕ್ಕೆ ಸಂಧಾನ ಮಾಡ್ಕೊಳ್ದೆ ಅದಕ್ಕೆ ಒಪ್ಪಿಗೆ ಕೊಡದೆ ಇರ್ಬೋದು. ಆದ್ರೂ ಅವರಲ್ಲಿ ತಪ್ಪಾದ ಬೋಧನೆಗಳಿರೋದ್ರಿಂದ ನಾವು ಅವ್ರನ್ನ ಅದೇ ಒಂದು ವೇಶ್ಯರ ಮಹಾಬಾಬಿಲು ಅಂತಾನೆ ಕರಿಬೇಕಾಗುತ್ತೆ. ಎಲ್ಲೆಲ್ಲ ಗೊಂದಲ ಕಾಣಿಸ್ತಾ ಇದೆಯೋ, ಎಲ್ಲೆಲ್ಲ ತಪ್ಪಾದ ಬೋಧನೆಗೆ, ದೇವರ ಮಹಾಪರಿಶುದ್ಧವಾದ ನಂಬಿಕೆಗೆ ವಿರುದ್ಧವಾದಂತ ಬೋಧನೆಗಳು ಕಾಣಿಸ್ಕೊಳ್ತಾ ಇದೆಯೋ, ಅದೆಲ್ಲವೂ ಕೂಡ ಗಲಿಬಿಲಿ, ತಾರುಮಾರು, ಕನ್ಫ್ಯೂಷನ್ ಅಂತಾನೆ ನಾವು ರೆಕಗ್ನೈಸ್ ಮಾಡ್ಬೇಕು. ದೇವ್ರ ಮಕ್ಕಳನ್ನ ರೆಕಗ್ನೈಸ್ ಮಾಡ್ಬೇಕು. ಎಲ್ಲೊಂದ್ ಟೈಮಲ್ಲಿ ಕೆಲವರು ಇಲ್ಲ ಬ್ರದರ್, ನಾವು ತುಂಬಾ ಸಪರೇಟ್ ಆಗಿದೀವಿ,
ನಾವು ಇವ್ರ ಜೊತೆ ಎಲ್ಲ ಸೇರೋದೇ ಇಲ್ಲ. ನಾವು ಈ ಹೆಸರು ಕ್ರೈಸ್ತ ಜೊತೆ, ಈ ರೋಮನ್ ಕ್ಯಾಥಲಿಕ್ ಜೊತೆ ಸೇರಲ್ಲ, ಪ್ರೊಟೆಸ್ಟೆಂಟ್ ಕೂಡ ನಾವಲ್ಲ ಬ್ರದರ್. ನಾವು ತುಂಬಾ ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ರೆ ನಮ್ಗೆ ಏನಾಗ್ಬಿಡುತ್ತೋ ಇವ್ರು ನಮ್ ತರ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ನೋಡ್ಬೇಕು ಅವರ ಬೋಧನೆ ಏನಂತ ನೋಡ್ಬೇಕು ಅಲ್ವಾ. ನಮ್ಮ ಬೋಧನೆನ ಕೆಡ್ಸಕ್ಕೆ ನಮ್ಗೇನ್ ದೊಡ್ಡ ಸುಳ್ಳು ಬೇಕಾಗಿಲ್ಲ, ಸ್ವಲ್ಪ ಹುಳಿದ್ರೆ ಸಾಕ್ತಾನೆ, ಅಷ್ಟೇ ಸಾಕು ನಮ್ಗೆ ಬೇಕಾಗಿರೋದು. ಅದು ಎಲ್ಲಿ ಬೇಕಾದ್ರೆ ಆಗ್ಬಿಡುತ್ತೆ. ಇನ್ನು ಬೈಬಲ್ ಸ್ಟೂಡೆಂಟ್ಸ್ ಎಲ್ಲ ಈಗಿರೋರಂತವ್ರು ಹೇಗಿದಾರೆ ಅಂದ್ರೆ, ನಿಮ್ಗೆ ತಿಳಿದಿಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಕೆಲವರು ಬೈಬಲ್ ಸ್ಟೂಡೆಂಟ್ಸ್ ಇವ್ ನಾವು ಸತ್ಯವನ್ನ ಎಲ್ಲ ಕಲ್ತ್ಬಿಟ್ಟು ಮಹಾಪರಿಶುದ್ಧವಾದ ನಂಬಿಕೆ ನೋಡ್ರಿ. ಬೈಬಲ್ ಸ್ಟೂಡೆಂಟ್ಸ್ ಅಂತ ಕರೆಯೋದು ಒಂದು ಹೆಸರು ಅಷ್ಟೇ. ಕ್ರಿಸ್ತನ ಪ್ರೀತಿ ಹೆಸರು ಅದೊಂದು ಈ ಪ್ರಪಂಚದಲ್ಲಿ ನಮ್ಮನ್ನ ರೆಕಗ್ನೈಸ್ ಮಾಡೋದಕ್ಕೆ ಒಂದು ಹೆಸರು. ದೇವರ ಮುಂದೆ ಬೈಬಲ್ ಸ್ಟೂಡೆಂಟ್ಸ್ ಏನು ಇಲ್ಲ, ಎಂತದೂ ಇಲ್ಲ. ದೇವರ ಮುಂದೆ ಹೋಗ್ಬಿಟ್ಟು ನಾವು ಸತ್ಯವೇದ ವಿದ್ಯಾರ್ಥಿಗಳು ಅಂದ್ರೆ ಏನೂ ಇಲ್ಲ. ಅದು ನಮ್ಮ ಗುಣಗಳೇ ಅಷ್ಟೇ ದೇವ್ರ ಮುಂದೆ ಇರೋದು. ಈ ಸತ್ಯವೇದ ವಿದ್ಯಾರ್ಥಿಗಳು ಅಂತ ಹೆಸರು ಭೂಮಿಯಲ್ಲಿ ನಮ್ಮನ್ನ ರೆಕಗ್ನೈಸ್ ಮಾಡೋದಕ್ಕೆ ಅಷ್ಟೇ ಅಲ್ವಾ. ನಾವ್ ಯಾರು ಅಂತ ಅಷ್ಟೇ. ಇಲ್ಲಿರುವಂತ ಅನೇಕ ಮತ ಧರ್ಮಗಳ ಮಧ್ಯದಲ್ಲಿ ನಾವು ಯಾರು ಅಂತ ಹೇಳೋದಕ್ಕಷ್ಟೇ. ಬೈಬಲ್ ಸ್ಟೂಡೆಂಟ್ಸ್ ಅಂತ ಹೆಸರಲ್ಲಿ ನಾವು ಸತ್ಯವೇದ ಏನ್ ಹೇಳ್ತೋ ಅದಕ್ಕೆ ಮಾತ್ರ ಕಿವಿಗೊಡುವಂತ ವಿದ್ಯಾರ್ಥಿಗಳಾಗಿದ್ದೀವಿ. ಬೋಧಕರು ಕೂಡ ನಾವಲ್ಲಪ್ಪ. ನಾವು ಸತ್ಯವೇದನ ಕಲಿಯುವಂತ ವಿದ್ಯಾರ್ಥಿಗಳು. ಸತ್ಯವೇದ ಹೇಳುವಂತ ಮಾತನ್ನ ಮಾತ್ರ ಕೇಳ್ತೀವಿ. ನೀವು ಬಂದು ನೀವು ಏನಾದ್ರೂ ಬೋಧಿಸಿದ್ರು ನಾವು ಕೇಳಲ್ಲ. ನೀವ್ ಹೇಳುವಂತ ಬೋಧನೆ ಸತ್ಯವೇದಕ್ಕೆ ಅನುಗುಣವಾಗಿದ್ರೆ ಮಾತ್ರ ಕೇಳ್ತೀವಿ, ಇಲ್ಲಾಂದ್ರೆ ಕೇಳಲ್ಲ. ನೀವ್ ಯಾರೇ ಆಗಿದ್ರು ಸರಿ, ನಮ್ಗೆ ಬೋಧಕರು ಗುರು ಅಂತ ಬಂದ್ರು ಹೇಳ್ಕೊಂಡ್ರು ಸರಿ, ನಾವು ಕೇಳಲ್ಲ. ಯಾಕಂದ್ರೆ ಬೈಬಲ್ ಏನಂತ ಅದನ್ನ ಕೇಳ್ತೀವಿ. ಆ ರೀತಿ ನಮ್ಮ ಭಾವನೆಗಳಿದೆ ಇವತ್ತು. ಆ ಭಾವನೆಗಳಿಗೆ ಒಂದು ಹೆಸರಷ್ಟೇ ಬೈಬಲ್ ಸ್ಟೂಡೆಂಟ್. ಆದ್ರೆ ದೇವರ ದೃಷ್ಟಿಯಲ್ಲಿ ಏನಪ್ಪ ಅಂದ್ರೆ ಚಿಕ್ಕ ಹಿಂಡು, ಸಭೆ, ಕ್ರಿಸ್ತನಿಗೆ ಮೊದಲಿಂಗಿತ್ತಿ ಈ ರೀತಿಯಾದ ಸ್ಥಾನಮಾನ ನಮ್ಗೆ ಕೊಡಲ್ಪಟ್ಟಿದೆ. ಆದ್ರಿಂದ ಕ್ರಿಸ್ತನ ಪ್ರೀತಿ ಹೆಸರಿದೆ. ನಾವು ಇಲ್ಲಿ ಬರ್ಬೇಕಾದ್ರೆ ಯಾರಾದ್ರೂ ಒಬ್ರು ನಾಳೆ ದಿವಸ ನಾನು ಕೂಡ ಬೈಬಲ್ ಸ್ಟೂಡೆಂಟೇ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ನಿಮ್ಗೆ ಒಳ್ಳೆ ಬೋಧನೆ ಮಾಡ್ತೇನೆ ಅಂತ ಮಾಡಕ್ ಹೋಗಿ ಅವರ ಬೋಧನೆಗಳಲ್ಲಿ ಸುಳ್ಳಾದ ಬೋಧನೆಗಳಿದ್ದಾಗ ತಿಳ್ಕೊಳ್ರಿ ನೀವು ಕೂಡ ಬಾಬಿಲೋನ್ ಅಂತ. ಇದನ್ನೆಲ್ಲ ರೆಕಗ್ನೈಸ್ ಮಾಡ್ಬೇಕು ದೇವ್ರ ಮಕ್ಳು. ನಾಳೆ ದಿವಸ ಬರುತ್ತೆ. ನಾಳೆ ದಿವಸ ಈಗ ಹೇಳ್ಕೊಂಡ್ ಬರ್ತಾರೆ, ಬ್ರದರ್ ನಾನು ಕೂಡ ಬ್ರದರ್ ನಿಮ್ ಸತ್ಯದಲ್ಲಿ ಇರೋ ಬ್ರದರ್, ನಿಮ್ ಬೋಧನೆ ಕೇಳ್ತೀನಿ. ನಿಮ್ ಬ್ರದರ್ಸ್ ಎಲ್ಲ ನಮ್ ತುಂಬಾ ಚೆನ್ನಾಗ್ ಗೊತ್ತು. ಆ ಬ್ರದರ್ ಅವರೆಲ್ಲ ತುಂಬಾ ಚೆನ್ನಾಗ್ ಗೊತ್ತು, ನಮ್ ತುಂಬಾ ಪರಿಚಯ. ಬನ್ರಿ ನಾನು ಕೂಡ ನಿಮ್ಗೆ ಒಳ್ಳೆ ಟಾಪಿಕ್ ಎಲ್ಲ ಹೇಳ್ಕೊಡ್ತೀನಿ, ಒಳ್ಳೆ ಪಾಠವನ್ನ ಹೇಳ್ಕೊಡ್ತೀನಿ. ಹೌದಾ ಬ್ರದರ್? ಎಲ್ಲೋ ಕೇಳಕ್ ಬದಲು ಪಕ್ಕದಲ್ಲಿ ಇದಾರೆ ಬ್ರದರ್, ಏನ್ ಕೇಳೋಣ ಅಂತ ಕೇಳಕ್ ಹೋಗಿ ಅವ್ರು ಹೇಳುವಂತ ಮಾತುಗಳಲ್ಲಿ ತಪ್ಪಾದ ಬೋಧನೆ ಕಂಡು ಬಂದ್ರೆ ಅವಾಗ ಕೂಡ ನಾವ್ ಏನ್ ಮಾಡ್ತೀವಿ, ಇಲ್ಲ ಪರವಾಗಿಲ್ಲ ಬ್ರದರ್ ನಿಮ್ಮಗೆ ಅವರು ಇದಾರೆ. ತುಂಬಾ ಕಡೆ ನಾನು ಅದನ್ನೇ ಕೇಳ್ತೀನಿ. ಸಹೋದರ ಮಾತಾಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿ ಸಹೋದರರೇ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಕೆಲವೊಂದ್ ಕಡೆ. ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಬ್ರದರ್. ಯಾರಾದ್ರೂ ಏನಾದ್ರು ಮಾತಾಡೋದು ನಮ್ದು ಇಲ್ಲಿ ಇದಾಗ್ಬಿಟ್ಟಿತ್ತು. ಓಕೆ ಸರಿ ಇರ್ಲಿ. ಈಗ ತುಂಬಾ ಸಮಯದಲ್ಲಿ ನಾನು ಸತ್ಯವೇದ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಇರುವಂತ ವಿಷಯನ ಹೇಳ್ತೀನಿ. ಎಲ್ಲೋ ಹೋಗಿ ಏನ್ ಮಾಡ್ತಾರೆ, ಎಲ್ಲೋ ಹೋಗ್ತಾ ಇರ್ತಾರೆ. ಬ್ರದರ್ ನಿಮ್ಮ ಹಾಗೆ ಅಲ್ಲೊಬ್ರು ತೆಗಿತಾರೆ ಪಾಠ, ಕೇಳ್ದಿ ತುಂಬಾ ಚೆನ್ನಾಗಿತ್ತು. ಆಯ್ತಪ್ಪ ಸ್ವಲ್ಪ ನೋಟ್ಸ್ ಕೊಡ್ರಿ, ಸ್ವಲ್ಪ ಆಡಿಯೋ ಕೊಡ್ರಿ, ನಾವು ಕೆಲವೊಂದ ಕೇಳಿದ್ರೆ ಎಷ್ಟು ಆಗಿದೆ ಅಂದ್ರೆ ಆ ಬೋಧನೆಗಳು ಸತ್ಯಕ್ಕೆ ಅನುಗುಣವಾಗಿಲ್ಲ. ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ ಬ್ರದರ್. ಅಂದ್ರೆ ನಾವು ನೋಡ್ರಿ ಅಷ್ಟು ಮಕ್ಕಳಾಗಿದ್ವಿ ಅಂದ್ರೆ, ಇನ್ನು ಬೇಬಿಗಳಾಗಿದ್ವಿ ಅಂದ್ರೆ ಏನರ್ಥ? ನಮ್ಗೆ ನಿಜವಾದ ಬೋಧನೆ ಯಾವುದು, ಸುಳ್ಳು ಬೋಧನೆ ಅಂತ ಗುರುತಿಡಿಕೆ ಸಾಧ್ಯತೆ ಇಲ್ಲದ ರೀತಿಯಲ್ಲಿ ನಾವ್ ಇನ್ನು ಕಾಣಿಸ್ಕೊಂಡ್ಬಿಟ್ರೆ ನಾವು ಬೆಳೆಯೋದು ಯಾವಾಗ? ಕ್ರಿಸ್ತನ ಸಾರೂಪ್ಯದಲ್ಲಿ ಯಾವಾಗ ಬೆಳೆಯೋದು? ಕ್ರಿಸ್ತನಿಗೆ ಮೊದಲಿಗಿತ್ತು ಯಾವಾಗ ಆಗೋದು? ಇವತ್ತು ಕೂಡ ತುಂಬಾ ಜನ ಹಂಗೆ ಅಂತ ಇರ್ತಾರೆ ಕೆಲವೊಂದ್ ಕಡೆ. ಇಲ್ಲ ಬ್ರದರ್ ನಾನು ಅಲ್ಲೋಗಿದ್ದೆ, ಅವರು ನಿಮ್ಮಾಗೆ ಅವ್ರೇನು ಪ್ರೊಟೆಸ್ಟೆಂಟ್ ಅಲ್ಲ, ಅವ್ರೇನು ರೋಮನ್ ಕ್ಯಾಥಲಿಕ್ ಅಲ್ಲ, ಆದ್ರೂ ಕೂಡ ಬೈಬಲ್ ಸ್ಟೂಡೆಂಟ್ಸ್ ತರಾನೇ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದಾರೆ, ನಿಮ್ ತರಾನೇ ಮಾತಾಡ್ತಾರೆ ಅಂತ ತಗೊಂಡ್ ಕೇಳಿದ್ರೆ ಎಲ್ಲಾ ಸುಳ್ಳಾದ ಬೋಧನೆಗಳು ಗುರ್ತಿಡಿಯಕ್ ಆಗ್ತಿಲ್ಲ. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸರಸರಿದೆ. ಏನಕ್ಕೆ ವಿಷಯ ಹೇಳಕ್ ಬರ್ತೀನಿ ಅಂದ್ರೆ, ಇವತ್ತು ಒಂದ್ ವೇಳೆ ಈ ರೋಮ್ ರಾಜ್ಯದ ಜೊತೆ ಸಂಬಂಧ ಇಟ್ಕೊಳ್ದೆ ಇರುವಂತವ್ರು ಕೂಡ ಇರಬಹುದು. ಆದ್ರೆ ಹಾಗಂತ ಅವರೆಲ್ಲ ಕೂಡ ನಮ್ಮ ಪಕ್ಷದವರಂತ ನಾವು ಯಾವಾಗ್ಲೂ ತಿಳ್ಕೊಳಂಗಿಲ್ಲ. ಅವ್ರು ಹೇಳುವಂತ ಮಾತು, ಅವ್ರು ಹೇಳುವಂತ ಬೋಧನೆ ನಮ್ಮ ಮಹಾಪರಿಶುದ್ಧವಾದಂತ ನಂಬಿಕೆ ಅನುಗುಣವಾಗಿದ್ರೆ ಮಾತ್ರ ಅವ್ರನ್ನ ಅಕ್ಸೆಪ್ಟ್ ಮಾಡ್ಬೇಕು. ಆ ಸತ್ಯಕ್ಕೆ ಬೆಲೆ. ಅದ್ ಬಿಟ್ರೆ ಅವ್ರು ಯಾರ್ ಬೇಕಾದ್ರೆ ಇರ್ಲಿ, ಬೇಕಾದ್ರೆ ಬೈಬಲ್ ಸ್ಟೂಡೆಂಟ್ಸ್ ಅಂದ್ರೆ ಇಟ್ಕೊಳ್ಳಿ, ಇನ್ನೇನ್ ಬೇಕಾದ್ರೆ ಹೆಸರು ಇಟ್ಕೊಳ್ಳಿ, ಡೋಂಟ್ ಕೇರ್. ನಾವ್ ಕೇರ್ ಮಾಡಂಗೆ ಇಲ್ಲ. ಇದು ನಮ್ಗೆ ಒಂದು ಒಳ್ಳೆ ಲೆಸನ್. ಯಾಕಂದ್ರೆ ತಾಯಿ ಜೊತೆ ಮಗಳು ಕೂಡ ಏನ್ ಮಾಡ್ಕೊಂಡಿದ್ದಾರೆ, ಸೇರ್ಕೊಂಡಿದ್ದಾರೆ. ಆ ಮಗಳು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಈಗ ಬರ್ತಾ ಬರ್ತಾ ಅವ್ರ ಮಾತಿಲ್ ಹೆಂಗಿದೆ ಅಂದ್ರೆ, ನಾವು ಎಷ್ಟೇ ಬದಲಾವಣೆ ಮಾಡಿದ್ರು ನಾವು ಅಮ್ಮಯಿಂದ ತಾನೇ ಬಂದಿದ್ದೀವಿ, ನಮ್ಮ ತಾಯಿ ನಮ್ಗೆ ಮುಖ್ಯ, ತಾಯಿಯಿಂದ ತಾನೇ ಮಗ ಅನ್ನೋ ರೀತಿಯಲ್ಲಿ ಮಾತುಗಳಿದೆಯಲ್ಲ, ಮಾತೃ ಪದ್ಧತಿ, ಅವರ ವಿಷಯಗಳನ್ನ ನಾವು ಫಾಲೋ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕೆ ಯೋಚನೆ ಮಾಡ್ತಾರೆ? ಕಾರಣ ಇಷ್ಟೇ. ಕಾರಣ ಏನಪ್ಪಾ ಅಂದ್ರೆ, ಗೌರ್ಮೆಂಟ್ ಆಡಳಿತ ಎಲ್ಲ ಕೂಡ ತಾಯಿಗೆ ಬರುತ್ತೆ. ತಾಯಿ ಸಭೆಯಲ್ಲಿ ತುಂಬಾ ಪ್ರಧಾನ ಇದೆಯಲ್ಲ ಅವ್ರಿಗೆ ಬರುತ್ತೆ. ನಾವು ಮಾತ್ರ ಸಪರೇಟ್ ಆಗಿದ್ರೆ ಹೆಂಗೆ? ಅವ್ರ ಜೊತೆ ಸೇರ್ಕೊಳ್ಳೋಣ. ನೀವು ತಾಯಿ ಅಂದ್ರೆ ನಾವು ಮಗಳು, ನೀವ್ ಹೇಳಂಗೆ ನಾವು ಕೇಳ್ಕೊಳ್ತೀವಿ. ಕೆಲವೊಂದು ಬೋಧನೆ ನಮ್ದು ಇದೆ, ಅದ್ ಬಿಟ್ರೆ ಮಿಕ್ಕಿದಲ್ಲ ನಾವು ನಿಮ್ಮವ್ರೆ. ನೋಡ್ರಿ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡ್ತಾರೆ ಇವತ್ತು. ಸರಿ ಕೆಲವೊಂದು ಸಭೆಯಲ್ಲಿ ಬೆಂಗಳೂರಲ್ಲಿ ನೀವು ಕೆಲವೊಂದು ಸಭೆಯಲ್ಲಿ ನೋಡಿದ್ರೆ ಅಲ್ಲ ಅನ್ಯ ಭಾಷೆ ಮಾತಾಡಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಇದೆಲ್ಲ ಏನಪ್ಪ ಗುರುತು ಅಂದ್ರೆ,
ಇವರೆಲ್ಲ ಒಟ್ಟಾಗಿ ಬೆಳೆಯೋದಕ್ಕೆ ಒಂದು ಗುರುತು. ಅದಕ್ಕೆ ನಾನು ಇಲ್ಲೊಂದು ಪಿಕ್ಚರ್ ಹಾಕಿದ್ದೇನೆ. ವರ್ಲ್ಡ್ ಎವಾಂಜಲಿಕಲ್ ಅಲಯನ್ಸ್ ನೋಡಿ, ಸುಮಾರು 92 ದೇಶಗಳಿಂದ ಒಟ್ಟಾಗಿ ಕೂಡಿ ಒಂದು ಇದನ್ನ ಪ್ಲಾನ್ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ ಅದಕ್ಕೆ ಹಾಕಿರುವಂತ ಒಂದು ಹೆಸರು ಅವ್ರ ಅಷ್ಟೇ, ಇನ್ನ ರಾಜ್ಯ ಬರಲಿ ಅಂತ ಟಾಪಿಕ್ ಹಾಕೊಂಡು ತಾವು ಮಾಡ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಸೇರಿ ಅವ್ರದೇ ಆದಂತ ಬೋಧನೆ ಸಿದ್ಧಾಂತಗಳನ್ನ ಮಾಡ್ತಾ ಇದ್ದಾರೆ. ನಾವು ಕೀರ್ತನೆ 2ನೇ ಕೀರ್ತನೆ ಓದಲ್ವಾ, ಭೂಮಿಲಿರುವಂತ ರಾಜ್ಯರೆಲ್ಲ ಸೇರಿ ಒಟ್ಟಾಗಿ ಆಲೋಚನೆ ಮಾಡ್ತಾರೆ ಅಂದ್ಬಿಟ್ಟು ಇವ್ರು ಕೂಡ ಒಟ್ಟಾಗಿ ಆಲೋಚನೆ ಮಾಡ್ತಾರೆ. ಯಾರಿಗೆ? ರಾಜ್ಯನ ವಿರುದ್ಧವಾಗಿ ಮಾಡುವಂತ ಆಲೋಚನೆ, ಬಂದಿರುವಂತ ರಾಜ್ಯನ ವಿರುದ್ಧ ಮಾಡುವಂತ ಆಲೋಚನೆ. ಈ ಸಿಸ್ಟಮ್ ಎಲ್ಲ ಒಂದಾಗಿ ಸೇರೋದಕ್ಕೆ, ಹಣಜಿ ವರ್ಗದವರಾಗೋದಕ್ಕೆ ಕ್ಷಣ ಸಮಯ ಕ್ಷಣ ಗಣನೆಯಲ್ಲಿ ಇದೆಲ್ಲ ಕೂಡ ನಡೀತಾ ಇದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಏನಾಗ್ತಾರೆ, ಇವರೆಲ್ಲ ಕೂಡ ಒಟ್ಟಾಗಿ ಸೇರಿ ಆ ಒಂದು ಮಹಾ ಅಣಜಿ ವರ್ಗದವರೆಗೆ ನಿಂತ್ಕೊಳ್ಬೇಕು. ಇದು ದೇವರ ಯೋಜನೆ. ಯಾಕಂದ್ರೆ ಸುಡಕ್ಕಿಂತ ಮೊದಲು ಹಣಜಿನೆಲ್ಲ ಒಟ್ಟಾಗಿ ಸೇರಿಸ್ಬೇಕು ತಾನೆ. ಇವ್ ಇಲ್ದಿದ್ರೆ ಸುಡಕ್ಕಾಗಲ್ಲ. ಈಗ ಹಣಜಿ ಎಲ್ಲ ಸೇರಿಸ್ಬಿಟ್ರು, ಹಣಜಿ ಎಲ್ಲ ಸೇರ್ಬಿಟ್ಟಿದೆ. ಈಗ ಸುಡೋಣ ಅಂದಾಗ ಅಲ್ಲೊಂದು ಮಾತು ಬರುತ್ತೆ ಅಂತ ತಿಳ್ಕೊಳ್ಳಿ. ದೇವ್ರೆ ಸುಡ್ತಾ ಇದ್ರಾ, ಅಣಜಿ ಇಲ್ಲಿದೆಯಲ್ಲ, ಅಲ್ಲೂ ಕೂಡ ಸ್ವಲ್ಪ ಅಣಜಿ ಇದೆ, ಅಣಜಿಗಳ ಮಧ್ಯೆ ಸ್ವಲ್ಪ ಗೋಧಿನ ಸಿಗ್ಲಾಕೊಂಡಿದೆ. ಓ ಬೇಡಪ್ಪ, ಸುಡ್ಬೇಡ, ವೈಟ್ ಮಾಡ, ಗೋಧಿನ ಫುಲ್ಲ ಸಪರೇಟ್ ಮಾಡು, ಮತ್ತೆ ಹಣಜಿನ ತಗೊಂಡ್ಬಂದು ಇಲ್ಲಿ ಸೇರ್ಸು. ಗೋಧಿ ಎಲ್ಲ ಸಪರೇಟ್ ಆಗ್ಬಿಡ್ಲಿ, ಅಣಜಿ ಎಲ್ಲ ಒಂದ್ ಕಡೆ ಬಂದ್ಬಿಡ್ಲಿ ಕಂಪ್ಲೀಟ್ ಆಗಿ. ಇದೇ ದೇವ್ರ ಪ್ಲಾನ್. ಈಗ ಅದನ್ನೇ ದೇವ್ರು ಮಾಡ್ತಾ ಇದ್ದಾರೆ. ಸಭೆ ಕಂಪ್ಲೀಟ್ ಆಗ್ಬೇಕು. ಆದ್ಮೇಲೆ ಏನಾಗುತ್ತೆ, ದೇವ್ರು ಮಹಾಬಾಬಿಲ್ ಮೇಲೆ ಉಗ್ರ ಕೋಪವನ್ನ ತೋರಿಸ್ತಾರೆ, ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಹಾಗಾಗಿ ಇನ್ನು ಹಲವಾರು ವಿಚಾರಗಳಿದೆ ಕ್ರಿಸ್ತನ ಪ್ರೀತಿಯ ಸೊರಸೊರೆ ಬರುವಂತ ದಿನಗಳಲ್ಲಿ ಇದರ ಒಂದು ಪ್ರಾಮುಖ್ಯತೆನ ತಿಳ್ಕೊಳ್ಳೋಣ. ಸೊ ನಾವ್ ಹೇಳ್ಬೇಕಾದ್ರೆ ನೀವೇನ್ ಮಾಡ್ರಿ, ಸ್ಟಡಿ ಮಾಡ್ರಿ. ನಾವ್ ಯಾವ್ದೇ ರೀತಿಯಲ್ಲಿ ಒಂದು ಧಾರ್ಮಿಕ ಪಂಗಡಗಳ ರೀತಿಯಲ್ಲಿ ಒಬ್ಬರಿಗೆ ಆಪೋಸಿಟ್ ಆಗಿ ಅವ್ರಿಗೆ ನಮ್ಗೆ ಇಡಿಸಲ್ಲ, ಅವ್ರು ನಮ್ಗೆ ಶತ್ರುಗಳು ಅನ್ನೋ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಗಳನ್ನ ಬಳಸಿ ವಾಕ್ಯಗಳನ್ನ ಬರೆದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇಲ್ಲ. ಮಾತಾಡುವಂತ ಪ್ರತಿಯೊಂದು ವಿಷಯ ಕೂಡ ಸತ್ಯವೇದ ವಾಕ್ಯಕ್ಕೆ ಅನುಗುಣವಾಗಿ ಇದೆ. ಈ ವೇಶ್ಯರ ತಾಯಿ ಅಂತ ಕರೆಯೋ ಹೆಸರು ಕಾರಣ ಏನಪ್ಪಾ ಅಂದ್ರೆ, ಇವತ್ತು ನಿಜವಾದ ಕ್ರೈಸ್ತನ ಮೊದಲಿಂಗನ ಜೊತೆಗೆ ಸಂಬಂಧ ಇಟ್ಕೊಳ್ಳೋದ್ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ರಲ್ವಾ ಸಭೆಗೆ ನಿಶ್ಚಯ ಆಗಿರೋದು ಯಾರ ಜೊತೆ? ಕ್ರಿಸ್ತನ ಜೊತೆಗೆ. ಇನ್ನು ಮದ್ವೆನೂ ಆಗಿಲ್ಲ, ಬೇರೆ ಎಂಗೇಜ್ಮೆಂಟ್ ಆಗಿದೆ ಅಷ್ಟೇ. ಆದ್ರೆ ಅದಕ್ಕಿಂತ ಮೊದಲು ಲೋಕದ ರಾಜ್ಯಗಳ ಜೊತೆಗೆ ಸೇರ್ಕೊಂಡು, ರಾಜ್ಯಗಳ ಜೊತೆ ಸೇರ್ಕೊಂಡು ಅವರು ರಾಜಕೀಯ ಮಾಡ್ತಾರಲ್ವಾ, ಅದನ್ನೇ ವೇಶ್ಯರ ತಾಯಿ ಅಂತ ಕರೀತಾರೆ. ಇದೆಲ್ಲ ಕೂಡ ಸಂಪೂರ್ಣ ವಿಷಯಗಳನ್ನ ಬರುವಂತ ದಿನಗಳಲ್ಲಿ ಸಹೋದರ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ಸೊ ನಾವು ಕೂಡ ಏನ್ ಮಾಡೋಣ, ಮುಂದುವರೆದ ಪಾಠಗಳನ್ನ ಕೇಳೋದಕ್ಕೆ ಸಿದ್ಧ ಮಾಡ್ಕೊಳ್ಳೋಣ. ಸೊ ದೇವ್ರ ಈ ಪಾಠವನ್ನು ಆಶೀರ್ವದಿಸಲಿ. ದಯವಿಟ್ಟು ಕ್ಷಮಿಸ್ಕೊಳ್ಳಿ, ಇವತ್ತು ನಾನು ಅದರ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರಲ್ಲ, ಯಾಕಂದ್ರೆ ಸಮಯ ಜಾಸ್ತಿ ಆಯ್ತು. ನೋಡೋಣ, ದೇವ್ರ ಚಿತ್ತವಾಗಿದ್ರೆ ನೆಕ್ಸ್ಟ್ ಟೈಮ್ ಅದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ನಾವು ನೋಡೋಣ. ಇವತ್ತು ರಾತ್ರಿ ಗೀತೆಯನ್ನು ನಾವು ಓದಿ ಒಂದು ಪಾಠವನ್ನ ಅಂತ್ಯ ಮಾಡೋಣ. ಯಾರು ಓದ್ತೀರಾ ರಾತ್ರಿ ಗೀತೆಗಳು? ಓಕೆ, ಹೋದ್ರಿ ಬ್ರದರ್ ನೋಡ್ರಿ. ಸಾರದಿಂದಲೂ ಕೊಬ್ಬಿನಿಂದಲೂ ನನ್ನ ಆತ್ಮವು ತೃಪ್ತಿಯಾಗುವುದು. ಆಗ ನನ್ನ ಬಾಯಿಯ ಉತ್ಸಾಹದ ತುಟಿಗಳಿಂದ ನಿನ್ನನ್ನು ಸ್ತುತಿಸುವುದು. ನಾನು ಹಾಸಿಗೆಯ ನಿನ್ನನ್ನು ಸ್ಮರಿಸುವ. ನೆಟ್ವರ್ಕ್ ಸ್ವಲ್ಪ ಕ್ಲಿಯರ್ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಹತ್ರ ಬನ್ನಿ. ಈಗ ಬ್ರದರ್ ಈಗ ಕೇಳಿಸಿದ ಓದಿ. ಕೀರ್ತನೆಗಳು 63:5-6. ಯಾರಿಗೆಲ್ಲ ಧ್ಯಾನ ಮಾಡಲು ಸಮಯವಿದೆಯೋ ಅವರು ಒಂದು ದೊಡ್ಡ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಆತನ ಆಲೋಚನೆಗಳು ಸರ್ವಶಕ್ತನ ಕಡೆಗೆ ತಿರುಗಿ ದೇವರ ಸದ್ಗುಣವನ್ನು ಅರಿತು ದೇವರ ಅತ್ಯಧಿಕವಾದ ಕರುಣೆಗಳಿಗಾಗಿ ದೇವರನ್ನು ಸ್ತುತಿಸಲು ಹುಡುಕುತ್ತಾನೆ. ರಾತ್ರಿ ಜಾವದಲ್ಲಿ ದೇವರನ್ನು ಧ್ಯಾನಿಸುತ್ತಾನೆ. ದೇವರು ಗುಣಲಕ್ಷಣಗಳಲ್ಲಿ ಮತ್ತು ತತ್ವಗಳಲ್ಲಿ ನೀತಿವಂತನು, ಪ್ರೀತಿಯುಳ್ಳವನು, ದಯೆಯುಳ್ಳವನು, ಜ್ಞಾನವುಳ್ಳವನು ಎಂದು ನಾವು ನೆನಪಿಸಿಕೊಳ್ಳಬೇಕು. ಇವು ಆತನಂತೆಯೇ ನಾವಿರಲು ನಮ್ಮನ್ನು ಉತ್ತೇಜಿಸಬೇಕು. ಆತನ ಶ್ರೇಷ್ಠವಾದ ಲಕ್ಷಣವನ್ನು ನಾವು ಎಷ್ಟು ಹೆಚ್ಚಾಗಿ ಮೆಚ್ಚುತ್ತೇವೋ ಅಷ್ಟೇ ಹೆಚ್ಚಾಗಿ ಅದನ್ನು ಅನುಕರಿಸಲು ನಾವು ಬಯಸುತ್ತೇವೆ. ಪ್ರಕೃತಿಯಲ್ಲಿ ತೋರಿಬರುವ ದೇವರ ಪ್ರಬಲವಾದ ಕಾರ್ಯಗಳು ಮತ್ತು ನಮ್ಮ ಕಡೆಗೆ ಆತನು ತೋರಿಸಿದ ಕರುಣೆಯನ್ನು ನಾವು ಎಷ್ಟು ಹೆಚ್ಚಾಗಿ ನೋಡುತ್ತೇವೋ ಅಷ್ಟೇ ಅಳತೆಯಲ್ಲಿ ನಮ್ಮ ಹೃದಯಗಳು ಮತ್ತು ತುಟಿಗಳು ಆತನನ್ನು ಸ್ತುತಿಸುವು. ಥ್ಯಾಂಕ್ ಯು ಬ್ರದರ್. ಸೊ ಧ್ಯಾನ ಮಾಡ್ರಿ. ನಾನು ಧ್ಯಾನ ಮಾಡ್ಬೇಕಂತ ಎಲ್ಲ ರೀತಿಯಲ್ಲಿ ಅದು ಕೂಡ ಹಾಗೆ ಇದೆ.
ಧ್ಯಾನ ಮಾಡಲು ಸಮಯವಿದೆ, ಅವರು ಒಂದು ದೊಡ್ಡ ಆಶೀರ್ವಾದ ಪಡೆದುಕೊಳ್ಳುತ್ತಾರಂತಿದೆ. ದಯವಿಟ್ಟು ಇದೆಲ್ಲ ನಿಮ್ಮ ಪರ್ಸನಲ್ ಸ್ಟಡಿ ಆಗಿ ತಗೊಳ್ರಿ, ಯಾಕಂದ್ರೆ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ನೀವು ಇದನ್ನ ಓದಿ ಪ್ರತಿದಿನ ಅದನ್ನ ಮೆಡಿಟೇಟ್ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿ ತುಂಬಾ ಆಳವಾಗಿ ಅದು ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಆ ರೀತಿ ಅದನ್ನ ಸ್ಟಡಿ ಮಾಡಿ, ಓಕೆನಾ. ಸೊ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಅಂತ್ಯ ಮಾಡೋಣ. ಈ ಒಂದು ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂತ ಯಾರು ಇಲ್ಲಿವರೆಗೂ ಪ್ರಾರ್ಥನೆ ಮಾಡದೇ ಇರುವವರು ಯಾರಾದ್ರು ಪ್ರಾರ್ಥನೆ ಮಾಡ್ತಾರ ಸಹೋದರರು? ಯಾರು ಮಾಡಂಗಿದ್ರೆ ಮಾಡ್ಬೋದು. ಪ್ರಾರ್ಥನೆ ಮಾಡಿರ್ಬೋದು. ಮೌನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ಆದರೆ ಈ ಸಂಜೆಯಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕುಂತುಕೊಂಡು ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಇದುವರೆಗೆ ನಿಮ್ಮ ಸತ್ಯವಾಕ್ಯವನ್ನು ತಿಳಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆಯ ನಾವು ವಾಕ್ಯವನ್ನು ಕೇಳಿದೇವಪ್ಪ ತಂದೆ, ಆ ವಾಕ್ಯದ ಪ್ರಕಾರ ನಾವೆಲ್ಲರೂ ನಡೆದು ಆ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಹೇಳುವಾಗೆ ತಂದೆ ನಮಗೆ ಎಲ್ಲರಿಗೆ ಸಹಾಯ ಮಾಡ್ತಂದೆ. ತಂದೆ ಇವತ್ತಿನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಹ ಬೇಡ್ಕೊಂಡ ತಂದೆ, ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದಾಗೆ ಮುಂದೆ ಸಹ ತಂದೆ ನಡೆಸುತ್ತಂದೆ. ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ತಂದೆ ಇನ್ನು ಅನೇಕರಿಗೆ ನಿಮ್ಮ ಸತ್ಯವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಜ್ಞಾನವನ್ನು ಕೊಟ್ಟು ನಡೆಸುತ್ತಂದೆ. ತಂದೆ ಈ ವಾರ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ಮುಂದಿನ ಸಮಯದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡ್ತಂದೆ. ತಂದೆ ಇನ್ನು ಯಾವ ಸೋದರ ಅಸ್ವಸ್ಥರಾಗಿದ್ದಾರ ತಂದೆ, ಅವ್ರಿಗೋಸ್ಕರ ಸಹ ಬೇಡ್ಕೊಂತಾನೆ ತಂದೆ. ನಿಮ್ಮ ಕೃಪೆಯಿಂದ ತಂದೆ ಅವರು ನಿಮ್ಮ ಚಿತ್ತದಂತೆ ತಂದೆ ಅವರು ಸಹ ತಂದೆ ಮುಂದೆ ಗುಣ ಹೊಂದಿ ನಿಮ್ಮ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಕೃಪೆ ಕೊಡು ತಂದೆ. ತಂದೆ ಆದಿಯಿಂದ ಅಂತ್ಯದವರೆಗೂ ತಂದೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟ ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ನಮ್ಮ ರಾಜಾದಿ ರಾಜನ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಆಮೇನ್. ಆಮೇನ್.